ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋನ ನೀವು ಎಂಡ್ ತನಕ ನೋಡಿ. ಯಾಕಂತಂದರೆ ಇದರಲ್ಲಿ ನಾನು ಫುಲ್ಲು ನನ್ನ ಒಂದು ಏನು ಬಿಸ್ನೆಸ್ನ ಒಂದು ಜರ್ನಿ ಇದೆ, ಕಸ್ಟಮರ್ಸ್ಗಳು ಯಾವ ಥರ ನನಗೆ ರಿವ್ಯೂ ಕೊಟ್ಟಿದ್ದಾರೆ, ಹಾಗೆಯೇ ಈಗ ಒಂದು ಆಫ್ಲೈನ್ ಬಿಡಿ ಆನ್ಲೈನಲ್ಲಿ ಸೇಲ್ ಆಗಬೇಕಂದ್ರೆ ಯಾವ ರೀತಿ ಸಕ್ಸಸ್ ಮಾಡ್ತೀನಿ ನಾನು. ಸೊ ಇದೆಲ್ಲದರ ಬಗ್ಗೆ, ಹಾಗೆಯೇ ಈ ಒಂದು ಬಿಸ್ನೆಸ್ ಅವಾಗ ನಿಮಗೂ ಗೊತ್ತಾಗುತ್ತೆ ನಾವು ಬಿಸ್ನೆಸ್ ಮಾಡಬೇಕಾ ಬೇಡವಾ ಅಂತೇಳಿ. ಸೊ ಇದರ ಬಗ್ಗೆ ಎಲ್ಲದರ ಬಗ್ಗೆ ನಾನು ನಿಮ್ಗೊಂದು ಸಣ್ಣದಾಗಿ ಒಂದು ಹೇಳ್ತೇನೆ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ಏನು ಅಂತಂದ್ರೆ ಇದು ನನ್ನ ಅನುಭವದ ಮಾತುಗಳು. ಯಾಕಂದ್ರೆ ಇವಾಗ ಇನ್ನೊಬ್ರಿಗೆ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಇವಾಗ ಏನು ಅಂತಂದ್ರೆ ಎಲ್ಲರ ಒಂದು ಅಭಿಪ್ರಾಯನ ಕೇಳ್ತಾರೆ. ಸೊ ನನ್ನ ಒಪಿನಿಯನ್ಗಳು ಏನು ಅಂತೇಳಿ ಆಗ ನಿಮಗೆ ಗೊತ್ತಾಗುತ್ತೆ. ಸೊ ಕಷ್ಟ ಇದೆಯಾ, ಕಷ್ಟ ಇಲ್ವಾ, ಹೇಗಿದೆ ಬಿಸ್ನೆಸ್ಸು, ಯಾವ ಥರ ಇದನ್ನು ಇದು ಮಾಡ್ಬೋದು ಅಂತೇಳಿ. ಸೊ ಇದ್ರ ಬಗ್ಗೆ ಹೇಳಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೂ ಕೂಡ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಹಾಗೆಯೇ ಒಬ್ಬೊಬ್ಬರ ಅಭಿಪ್ರಾಯಗಳು ಹೇಗಿರುತ್ತೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೀವು ಇನ್ನು ಮುಂದೆ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಸೊ ಈ ಮಾತುಗಳನ್ನೆಲ್ಲ ನೀವು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ನೊಂದು ಏನಂತಂದ್ರೆ ಜೀವನದಲ್ಲಿ ತಾಳ್ಮೆ ಎಷ್ಟು ಮುಖ್ಯ ಅಂತ ಇದರಿಂದ ನಂಗೆ ಗೊತ್ತಾಯ್ತು. ಬಟ್ ನನಗೆ ತಾಳ್ಮೆ ಇತ್ತು, ಬಟ್ ಇನ್ನೂ ತಾಳ್ಮೆ ಅನ್ನುವಂಥದ್ದು ಇದೆಯಲ್ಲ, ಇನ್ನೂ ಒಂದು ಸ್ಟೆಪ್ ಮುಂದೆ. ಸೊ ಆ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಇವಾಗ ಗೊತ್ತಾಯ್ತು. ಏನು ಅಂತಂದ್ರೆ ದುಡ್ಡಿರಬೇಕು, ಇಲ್ಲ ಅಂದ್ರೆ ದುಡಿತಾ ಇರಬೇಕು. ಇದು ಎರಡೂ ಕೂಡ ಜೀವನದಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಪ್ರಪಂಚದಲ್ಲಿ ಯಾರು ಕೂಡ ನಮ್ಮ ಬಗ್ಗೆ ಏನು ಕೇರೇ ಮಾಡಲ್ಲ. ದುಡ್ಡಿರ್ಬೇಕು, ಇಲ್ಲಾಂದ್ರೆ ದುಡಿತಾ ಇರಬೇಕು. ಇದು ಎರಡೂ ಕೂಡ ನಮ್ಮ ಜೀವನದಲ್ಲಿ ಇಲ್ಲ ಅಂತಂದ್ರೆ ನಮ್ಗೆ ಯಾರು ಕೂಡ ಬೆಲೆ ಕೊಡಲ್ಲ. ಇದು 100% ಸತ್ಯ. ಇದು ನಿಮಗೂ ಅನುಭವ ಆಗಿದೆಯಾ ಅಂತ ಹೇಳಿ. ಯಾಕಂದ್ರೆ ಇವಾಗ ಏನು ಅಂತಂದ್ರೆ ದುಡ್ಡಿದ್ರೇನೆ ದೊಡ್ಡಪ್ಪ ಅನ್ನುವ ತರ ಇವಾಗ ಯಾವುದೇ ಇರ್ಬೋದು, ನೀವು ಏನೇ ತಗೋಬೇಕು ಅಥವಾ ಎಜುಕೇಶನ್ ಇರ್ಬೋದು, ಎಲ್ಲವನ್ನ ನೋಡಿದಾಗ ಈಗ ಬೆಂಗಳೂರಲ್ಲೇ ಒಂದು ಜೀವನ ಮಾಡ್ಬೇಕು ಅಂತಂದ್ರೆ ಒಬ್ಬರೇ ದುಡಿತಾ ಇದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇಬ್ರು ಕೂಡ ದುಡಿಬೇಕು. ಎಲ್ಲಿಂದ ಹೇಗಾಗುತ್ತೆ ನಾವು ಅದನ್ನ ಚಾಯ್ಸ್ ಮಾಡ್ಕೊಂಡು ದುಡಿತಾ ಇರಬೇಕು. ಒಂದು ರೆಂಟ್ ಕಟ್ಟಬೇಕು, ಆಮೇಲೆ ಮಕ್ಕಳ ಎಜುಕೇಶನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾವ ತರ ಸ್ಕೂಲ್ ಫೀಸ್ ಇರುತ್ತೆ. ಒಂದು ಪ್ರಿ ಕೆಜಿಗೆ ಸೇರಿಸಬೇಕಂದ್ರೆ 50,000 ಮೇಲೇನೆ ಇದೆ ಪ್ರಿ ಕೆಜಿಗೆ. ಇನ್ನು LKG ಅಂತೂ 1 lakh 2 lakhs ಈ ತರ ಜಾಸ್ತಿಯೇ ಇರುತ್ತೆ. ಸೊ ಈ ತರ ಏನು ಅಂತಂದ್ರೆ ದುಡ್ಡಿರ್ಬೇಕು, ಇಲ್ಲಾಂದ್ರೆ ದುಡಿತಾ ಇರಬೇಕು. ಯಾವುದಾದ್ರೂ ಒಂದು ನಮ್ಮಲ್ಲಿ ಇರಲೇಬೇಕು. ಇಲ್ಲಾಂದ್ರೆ ನಮ್ಗೆ ಯಾರು ಪ್ರಪಂಚದಲ್ಲಿ ಬೆಲೆನೇ ಕೊಡಲ್ಲ. ದುಡ್ಡಿಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಬಡವರು ಅಂತ ಅಂದಾಗ ಯಾರು ಕೂಡ ನಮ್ಮನ್ನ ಆಚೆ ಈಚೆ ಇದು ಮಾಡೋದೇ ಇಲ್ಲ. ಸೊ ಏನು ಅಂತಂದ್ರೆ ಇವಾಗ ನಾನು ಕೂಡ ಅಷ್ಟೇ ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದೇನೆ ನೋಡಿ. ಯೂಟ್ಯೂಬ್ ಇಂದ ನಿಮ್ಗೆ ಕೇಳ್ಬೋದು ತಿಂಗಳು ದುಡ್ಡು ಬರ್ತಾ ಇದೆಯಾ ಅಂತ. ಬಟ್ ತಿಂಗಳು ಬರಲ್ಲ ನನ್ಗೆ. ಏನಕ್ಕಂದ್ರೆ ವ್ಯೂಸ್ ಹೋಗಲ್ಲ. ಚೆನ್ನಾಗಿ ವ್ಯೂಸ್ ಹೋಯ್ತು 50,000 20,000 15,000 ಈ ತರ ವ್ಯೂಸ್ ಹೋಯ್ತು, ಅವಾಗ ನಿಮ್ಗೆ ತಿಂಗಳು ಯೂಟ್ಯೂಬ್ ಅಲ್ಲಿ ನಿಜವಾಗ್ಲೂ ದುಡ್ಡು ಬರುತ್ತೆ. ಓಕೆನಾ. ನಂದು ಇನ್ನ ಏನು ಅಂತಂದ್ರೆ ಈ ಒಂದು ಪೇಮೆಂಟ್ ಏನು ಅಂತಂದ್ರೆ ಇನ್ನ 1 year ಆಗ್ತಾನೆ ಬಂದಿಲ್ಲ. ಬಟ್ ಬರುತ್ತೆ, ಇನ್ನ ಸ್ವಲ್ಪ ಇದೆ ಅಷ್ಟೇ, 1 month ಅಲ್ಲಿ ಬರ್ಬೋದು. ಸೊ ಈಗ ಬರುವಂತಹ ನನ್ನ ಪೇಮೆಂಟ್ ಯೂಟ್ಯೂಬ್ ಇಂದ 5ನೇ ಪೇಮೆಂಟ 6ನೇ ಪೇಮೆಂಟ್ ಏನ, ಬಟ್ ಪೇಮೆಂಟ್ ಬರುತ್ತೆ. ನಾನು ಯಾಕೆ ಯೂಟ್ಯೂಬ್ ಅನ್ನ ಬಿಟ್ಟಿಲ್ಲ ಅಂತಂದ್ರೆ ಇವಾಗ ಏನು ಅಂತಂದ್ರೆ ಈಗ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನಾವು ಫಸ್ಟ್ಗೆ ಏನ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ದುಡ್ಡು ಅಂತ ಹಾಕ್ತಿವಿ. ಬಟ್ ಯೂಟ್ಯೂಬಲ್ಲಿ ಹಾಗಲ್ಲ. ಯೂಟ್ಯೂಬಲ್ಲಿ ಏನು ದುಡ್ಡು ಹಾಕಬೇಕು ಆ ಥರ ಏನಿಲ್ಲ. ಸೊ ನಾನು ಯಾವತ್ತು ಡೈಲಿ ಏನು ನೆಟ್ ಪ್ಯಾಕ್ ಹಾಕ್ತೀನಿ ಅದನ್ನು ಇದು ಮಾಡ್ಕೊಂಡು ನಾನು ಏನು ಮನೇಲಿ ಇದು ಮಾಡ್ತೀನಿ, ವ್ಲಾಗ್ ಇರ್ಬೋದು ಏನಿರ್ಬೋದು ಅದು ಹಾಕ್ಬಿಡ್ತೀನಿ. ನಾನು ಬಂದಿದ್ದು ಬರಲಿ ದುಡ್ಡು ಅಂತೇಳಿ. ಯಾಕಂದ್ರೆ ನಾವು ಒಂದೇ ಕಡೆ ಸ್ಟಿಕ್ ಆಗಿದ್ರೆ ನಮ್ಗೆ ಅದರಿಂದಾನೇ ದುಡ್ಡು ಬರುತ್ತೆ. ಈಗ ಯೂಟ್ಯೂಬನ್ನೇ ನಂಬ್ಕೊಂಡು ನಾವು ಕೂತ್ಕೊಳ್ಳೋಕೆ ಆಗಲ್ಲ. ಓಕೆನಾ. ಚೆನ್ನಾಗಿ ವ್ಯೂಸ್ ಹೋಯ್ತಾ, ಲಕ್ ಬಂತಾ, ತಿಂಗಳು ದುಡ್ಡು ಬರುತ್ತೆ. ಓಕೆನಾ. ವ್ಯೂಸ್ ಈಗ ನಂದೆ ನೀವು ನೋಡಿ 100 ವ್ಯೂಸು 8 ವ್ಯೂಸು 70 ವ್ಯೂಸ್ ಈ ತರ ಹೋದ್ರೆ ಎಲ್ಲಿಂದ ಬೇಗ ಬರುತ್ತಲ್ವಾ. ಅದು $100 ಕಂಪ್ಲೀಟ್ ಆಗಬೇಕು. ಸೊ ಎಲ್ಲಿಂದ ಬರುತ್ತೆ. ಅದೇ ನೀವು 10,000 20,000 ಈ ತರ ಜಾಸ್ತಿ ವ್ಯೂಸ್ ಹೋಗ್ತಾ ಇದ್ದಾಗ ಇನ್ನ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಯೂಟ್ಯೂಬ್ ಅನ್ನೇ ಒಂದೇ ನಂಬ್ಕೊಂಡಿರಕ್ಕಾಗಲ್ಲ. ಸೊ ಹಾಗಾಗಿ ನಾನು ಯೂಟ್ಯೂಬ್ ಒಂದು ಇರ್ಲಿ ಅಂತೇಳಿ ಅದನ್ನು ಮಾಡಿಟ್ಕೊಂಡೆ. ಅದಕ್ಕೋಸ್ಕರ ನಾನು ನಿಲ್ಲಿಸ್ತಾ ಇಲ್ಲ. ಬಟ್ ಪೇಮೆಂಟ್ ಬರುತ್ತಲ್ಲ, 1 year ಆಗ್ಲಿ 2 year ಆಗ್ಲಿ ಯಾವತ್ತೇ ಆಗ್ಲಿ, ಆದ್ರೆ ಆ ಒಂದು ದೊಡ್ಡ ಪೇಮೆಂಟ್ ಅನ್ನುವಂಥದ್ದು ಬರುತ್ತಲ್ವಾ. ಸೊ ಅದು ನನಗೆ ಖುಷಿ ಕೊಡುತ್ತೆ. ಓಕೆನಾ. ನಂಗೆ ಖುಷಿ ಆಯ್ತು, ಇಷ್ಟು ಬಂತಲ್ವಾ ಅಂತ ಹೇಳಿ. ಸೊ ಹಾಗಾಗಿ ಅದರಲ್ಲಿ ಏನು ನಮ್ಗೆ ಏನು ಎಕ್ಸ್ಟ್ರಾ ಏನು ನಾನು ಎಫರ್ಟ್ಸ್ ಆಗಿರ್ಬೋದು. ಇವಾಗ ಯಾರ ಹತ್ರ ಆದ್ರೂ ವಿಡಿಯೋ ಎಡಿಟಿಂಗ್ ಮಾಡಕ್ ಕೊಡೋದು ದುಡ್ಡು ಆ ತರ ನಾನು ಏನ್ ಕೊಡಲ್ಲ. ನಾನೇ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ನಾನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಅದು ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ
ಅದೊಂದು ಸೈಡಲ್ಲಿ ಇರಲಿ ಅಂತ ಅದು ಯೂಟ್ಯೂಬನ್ನು ಇವತ್ತಿಗೂ ನಾನು ಬಿಟ್ಟಿಲ್ಲ. ಸೊ ಬಿಡೋದು ಕೂಡ ಇಲ್ಲ. ಅದಿರಲಿ, ಅದರಿಂದ ಯಾವಾಗ ಬರುತ್ತೋ ದುಡ್ಡು ಬರಲಿ, ಬಟ್ ಅದು ದೊಡ್ಡ ಪೇಮೆಂಟೇ ಬರುತ್ತೆ. ಏನು ಸಣ್ಣ ಪೇಮೆಂಟ್ 1,000 2,000 ಅಲ್ಲ, ನಮಗೆ 1,000 2,000 ಅಂದ್ರೂ ದೊಡ್ಡ ಪೇಮೆಂಟೇ. ಬಟ್ ಅಷ್ಟು ಬರಲ್ಲ, ಜಾಸ್ತಿ ಬರುತ್ತೆ, 3 4 ಬರುತ್ತೆ. ಸೊ ಅದು ನನಗೆ ಖುಷಿ ಇದೆ, ಅದಕ್ಕೋಸ್ಕರ ನಾನು ಅದನ್ನು ಬಿಡ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಟೈಲರಿಂಗ್ ಮಾಡಿದೆ. ಟೈಲರಿಂಗ್ ಅಲ್ಲಿ ನಾನು ಹೊಲಿತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಬ್ಲೌಸ್ಗಳೆಲ್ಲ. ಸೊ ಇವಾಗೊಂದು ಬ್ಲೌಸು ಏನು ಒಂದು ತಕ್ಕ ಮಟ್ಟಿಗೆ ನಾರ್ಮಲ್ ಬ್ಲೌಸು, ಸ್ವಲ್ಪ ಡಿಸೈನ್ ಬ್ಲೌಸು, ಆಮೇಲೆ ಏನು ಈ ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು ಇದೆಲ್ಲ ಹೊಲಿತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನು ಅಂತಂದ್ರೆ ಸ್ವಲ್ಪ ಮಕ್ಕಳ ಫ್ರಾಕ್ಗಳು ಇದೆಲ್ಲ ಕಲಿಬೇಕು ಅಂತಂದ್ರೆ ಈ ಮಗುವನ್ನು ಇಟ್ಕೊಂಡು ಆಗಲ್ಲ ಮಕ್ಕಳನ್ನು. ಸೊ ಅವಳು ಯಾವಾಗ ಅಂಗನವಾಡಿಗೆ ಹೋಗ್ತಾಳೆ ಅಥವಾ ಅವಳು LKG UKG ಹೋದಾಗ ಅದು ಆಮೇಲೆ ಇದು ಮಾಡೋಣ ಅಂತ. ಸೊ ಅದನ್ನ ನಾನು ಇದು ಮಾಡಿಬಿಟ್ಟಿದ್ದೀನಿ. ಬಟ್ ಬಂದಿದ್ದು ಬರಲಿ ಅಂತೇಳಿ ಅದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿಗ ಹತ್ರದಲ್ಲಿ ಎಲ್ಲೂ ಟೈಲರಿಂಗ್ ಇಲ್ಲ, ಹಾಗಂತೇಳಿ ನನಗೆ ಡೈಲಿ ಸಿಗುತ್ತೆ ಅಂತಿಲ್ಲ. ಒಂದೊಂದ್ಸಲ ಸಿಗುತ್ತೆ, ಒಂದೊಂದ್ಸಲ ಸಿಗಲ್ಲ. ಸೊ ಅದೊಂದು ಇರಲಿ ಅಂತೇಳಿ ಸೈಡಿಗೆ. ಇನ್ನ ಒಂದು ಏನು ಅಂತಂದ್ರೆ ಇದೆಲ್ಲ ನಮ್ಗೆ ಏನಾಗುತ್ತೆ, ಖರ್ಚಾಗಿ ಹೋಗುತ್ತೆ. ಆಚೆಯಿಂದ ಈಚಿಂದ ಬಂದಿದ್ದ ದುಡ್ಡು ಅದಕ್ಕೆ ಅಂತೇಳಿ ಸ್ವಲ್ಪ ತೆಗ್ದಿಟ್ಟಿರ್ತೀನಿ, ಅದು ಇದಾಗೋಗುತ್ತೆ. ಇನ್ನ ಒಂದು ಏನ್ ಮಾಡ್ಬೇಕು ಅಂತ ಅಂದ್ರೆ ನನಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ಒಂದು ಲೈಫಲ್ಲಿ ಏನು ಅಂತಂದ್ರೆ ಸೇವಿಂಗ್ಸ್ ಅಂತ ಇರಬೇಕು. ಸೊ ಆ ಸೇವಿಂಗ್ಸ್, ಇನ್ನು ಹಸ್ಬೆಂಡ್ ಕಂಪ್ನಿ ಅವರು ದುಡಿತಾರೆ, ಅದು ಖರ್ಚಾಗಿ ಹೋಗುತ್ತೆ ಎಲ್ಲ ಅದಕ್ಕೆ ಅಂತ. ಮತ್ತೆ ಊರಿಗೆ ಹೋದ್ರೆ ಅಂತ ಕೇಳೋದೇ ಬೇಡ, ಬಸ್ಸಿಗೆ ಅದಕ್ಕೆ ಎಲ್ಲದಕ್ಕೂ ಖರ್ಚಾಗಿ ಹೋಗ್ಬಿಡುತ್ತೆ. ಇನ್ನೇನು ಸ್ವಲ್ಪ ದುಡ್ಡು ಒಟ್ಟಾಯ್ತು ಅಂತ ಅಂದಾಗ ಅದು ಖರ್ಚಾಗಿ ಹೋಗ್ಬಿಡುತ್ತೆ. ಸೊ ಈ ಬಿಸ್ನೆಸ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ಒಂದು ಸೇವಿಂಗ್ಸ್ ಅಂತ ಇರ್ಲಿ ಅಂತೇಳಿ. ಒಂದು ಸೇವಿಂಗ್ಸ್ ಅಂತ ಇರ್ಬೇಕು. ಈಗ ನಾನೀಗ ಬಿಸ್ನೆಸ್ ಇಂದ ಏನ್ ದುಡ್ಡು ಮಾಡಿದೀನೋ ಅದನ್ನ ಯಾವ್ದಕ್ಕೂ ಖರ್ಚು ಮಾಡ್ತಿಲ್ಲ, ಅದು ಸೇವಿಂಗ್ಸ್ ಆಗಿರ್ಲಿ. ಯಾಕಂದ್ರೆ ಲೈಫಲ್ಲಿ ಯಾರಿಗೆ ಏನಾಗುತ್ತೆ ಅಂತ, ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ ಬಂತು, ಸೊ ಸಡನ್ ಆಗಿ ಪ್ರಾಬ್ಲಮ್ ಬಂದಾಗ ನಮ್ಗೆ ಯಾರು ಕೂಡ ಹೆಲ್ಪ್ ಮಾಡಲ್ಲ. ಓಕೆನಾ, ನಿಮ್ಗೆ ದುಡ್ಡು ಇದೆ ಅಲ್ವಾ, ನೀವೇ ದುಡ್ಡು ಸೇವಿಂಗ್ಸ್ ಮಾಡಿರ್ಬೇಕು. ನಿಮ್ಗೆ ಯಾರು ದುಡ್ಡು ಕೊಡಲ್ಲ. ಓಕೆನಾ, ನಾವು ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ, ಇದರಲ್ಲಿ ಹೆಲ್ಪ್ ಮಾಡಿ ಅಂತ. ಸೊ ಅವರಲ್ಲಿ ದುಡ್ಡಿಲ್ಲ, ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ಒಂದು ಹುಷಾರಿಲ್ಲ, ಅವ್ರಿಗೆ ಇಷ್ಟು ಖರ್ಚಾಗ್ತಾ ಇದೆ, ಈಗ ಆಸ್ಪತ್ರೆಯಿಂದ ಅವರನ್ನ ಡಿಸ್ಚಾರ್ಜ್ ಮಾಡಬೇಕು. ಸೊ ಆ ತರ ಎಲ್ಲ ನೋಡಿ, ಅವರಿಗೆ ಡಿಸ್ಚಾರ್ಜ್ ಮಾಡಕ್ಕಾಗದೆ ಅಲ್ಲೇ ಇದ್ದವರು ಕೂಡ ಇದ್ದಾರೆ, ದುಡ್ಡಿಲ್ದೆ ಪರದಾಡುವಂತ ಸ್ಥಿತಿ. ಸೊ ಈ ಸ್ಥಿತಿ ಬರಬಾರ್ದು. ಯಾಕಂದ್ರೆ ಯಾರು ಕೂಡ ದುಡ್ಡು ಇವಾಗ ಏನಾದ್ರೂ ಅರ್ಜೆಂಟ್ ಎಮರ್ಜೆನ್ಸಿ ಇದೆ, ನೀವು ದುಡ್ಡು ಕೊಡು ಅಂತ ಅಂದಾಗ ಯಾರು ಕೂಡ ಇವತ್ತು ಬಂದು ದುಡ್ಡು ಕೊಡಕ್ಕೆ ತಯಾರಿರಲ್ಲ. ಕೆಲವೊಂದು ಫ್ಯಾಮಿಲಿಗಳಲ್ಲಿ ಹಂಗೇನೆ ಇರುತ್ತೆ, ದುಡ್ಡು ಕೊಡೋರೆ ಯಾರು ಇರಲ್ಲ. ಸೊ ನಾವೇ ಸೇವಿಂಗ್ಸ್ ಮಾಡಬೇಕು, ನಾವೇ ಇದು ಮಾಡಬೇಕು. ಸೊ ಹಾಗಾಗಿ ಒಂದು ಸೇವಿಂಗ್ಸ್ ಅನ್ನುವಂಥದ್ದು ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಓಕೆನಾ, ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ಬಿಸ್ನೆಸ್ಸು, ಫಸ್ಟ್ ನಾನು ಅನ್ಕೊಂಡಿದ್ದು 5,000 10,000 ಈ ಒಂದು ಇದ್ರೊಳಗಡೆ ಒಂದು 10 ಸಾರಿ ತರೋಣ ಅಂತೇಳಿ ಇದು ಡಿಸೈಡ್ ಮಾಡಿದ್ದು. ಬಟ್ ಆ ಥರ ತಂದ್ರೆ ಅದು ನಮಗೆ ಸಕ್ಸಸ್ ಆಗಲ್ಲ. ನಾವು ಬಿಸ್ನೆಸ್ಗೆ ಇಳಿದ್ವಿ ಅಂತ ಅಂದ್ರೆ 50,000 ಆದ್ರೂ ಫಸ್ಟಿಗೆ ನಾವು ಬಂಡವಾಳ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಏನು ಆಗಲ್ಲ. ನೀವು ಓನ್ಲಿ ಸಾರೀಸೇ ಮಾಡ್ತೀರಾ ಅಂದ್ರೆ ಸಾರೀಸ್ ಆಗಲ್ಲ. ಓಕೆನಾ, ಜೊತೆಗೆ ಸಾರೀಸ್ ಇರ್ಬೋದು, ಪೆಟಿಕೋಟ್ಸ್, ಬ್ಲೌಸ್ ಪೀಸ್, ಲೆಗ್ಗಿನ್ಸ್. ಇವಾಗ ಸದ್ಯಕ್ಕೆ ನನ್ನ ಹತ್ರ ಅಷ್ಟೆಲ್ಲ ಇದೆ, ಟಾಪ್ ಸೆಟ್ಗಳೆಲ್ಲ ಸ್ವಲ್ಪ ಇದು ಸೇಲ್ ಆಗ್ತಾ ಇದ್ದಾಗೆ. ಇನ್ನ ಜೀನ್ಸ್ ಪ್ಯಾಂಟ್ ಇವಾಗ ಏನು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತದಗಳನ್ನು ಇದು ಮಾಡಬೇಕು. ಬಟ್ ಸೇಲ್ ಆಗ್ಬೇಕು. ಇದು ನಾ ಸುಮ್ಮನೆ ರಿಸ್ಕ್ ತಗೊಂಡು ನಾನು ಇದು ಮಾಡ್ತಾ ಇಲ್ಲ. ಫಸ್ಟ್ ನಾವು ಆ ತರ ಅಂತ ಅನ್ಕೊಂಡಿದ್ದು. ಬಟ್ ಅದು ಅಲ್ಲಿಗೆ ಹೋದಾಗ ಚೇಂಜ್ ಆಯಿತು. ಅಲ್ಲಿಗೆ ಹೋದಾಗ 29,000-30,000 ಬಿಲ್ ಆಯಿತು ಸಾರಿ ಅಂಗಡಿಯಲ್ಲಿ. ನೆಕ್ಸ್ಟ್ ನಾವು ಇನ್ನು ಎಕ್ಸ್ಚೇಂಜಿಗೆ ಅಂತ ಹೋದಾಗ ಮತ್ತೆ ನಾವು ನೈಟೀಸ್, ಟಾಪ್ಸ್ ಇದೆಲ್ಲ ತಗೋಬೇಕು ಅಂತ ಆಲ್ಮೋಸ್ಟ್ ಒಂದು 2 lakhs ಹತ್ರ ಆಗ್ಬೋದೇನ, 1.5 lakhs ತನಕ ಇಷ್ಟು ಇದು ಮಾಡಿ ಇದಿಷ್ಟನ್ನ ನಾವು ಫಸ್ಟಿಗೆ ತಂದಿರೋದು. ಫಸ್ಟಿಗೆ ನನಗೆ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇತ್ತು. ಫಸ್ಟ್ ಅದನ್ನ ಏನು ಸಾಲ ತಗೊಂಡಿದ್ವಿ, ಆಮೇಲೆ ಏನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ವಿ ಅದನ್ನ ಕಟ್ಟಬೇಕಲ್ವಾ. ಸೊ ಅದನ್ನ ಕಟ್ಟಬೇಕು, ಅದೊಂಥರ ಭಯ ಆಗ್ತಾ ಇತ್ತು. ಬಟ್ ಅದೆಲ್ಲ ಸಾಲ ಎಲ್ಲ ತೀರ್ತು, ಎಲ್ಲ ಕೊಡೋರಿಗೆ ಕೊಟ್ಟಾಯ್ತು. ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಕೂಡ ಅಷ್ಟೇ ಕ್ಲಿಯರ್ ಆಯ್ತು. ಆಮೇಲೆ ಖುಷಿ ಆಯ್ತು ನನಗೆ. ಯಾಕಂದ್ರೆ ಅವಾಗ ಒಂದು ತಲೆ ಬಿಸಿ ಇರುತ್ತೆ. ನೀವು ಬಿಸ್ನೆಸ್ಗೆ ಇಳಿಬೇಕು ಅಂತಂದ್ರೆ ಸಾಲ ಮಾಡಿ ಇಳಿಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ಮಾತ್ರ ನೀವು ಬಿಸ್ನೆಸ್ ಮಾಡಿ. ಬಟ್ ಹಸ್ಬೆಂಡ್ ತುಂಬಾನೇ ನನಗೆ ಫಸ್ಟಿಗೆ ಅವರು ಹೇಳಿದ್ರು ಓಕೆ ಅಂತ. ಬಟ್ ಹೆಂಗ್ ಕೊರಿಯರ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ದೂರ ಇದೆ ಕೊರಿಯರು, ಪೋಸ್ಟ್ ಆಫೀಸ್ ಹತ್ರದಲ್ಲಿ ಇಲ್ಲ, ಹೆಂಗ್ ಮಾಡೋದು ಏನು ಅಂತೇಳಿ. ಸೊ ಇರ್ಲಿ, ಏನೋ ಒಂದು ಆಗುತ್ತೆ, ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡಿದೆ. ಆಮೇಲೆ ಹಸ್ಬೆಂಡ್ ಕೂಡ ಅಷ್ಟೇ ಕೆಲವೊಂದು ಟೈಮಲ್ಲಿ ಬೈದಿದ್ದು ಇದೆ ನನಗೆ. ಅಂದ್ರೆ ಇವಾಗ
ಏನು ಆ ಒಂದು ಏನಿದನ್ನ ಕಟ್ಟಬೇಕಿತ್ತು, ಕ್ರೆಡಿಟ್ ಕಾರ್ಡ್ ಕ್ಲಿಯರ್ ಮಾಡಬೇಕಿತ್ತು. ಸೊ ಅವಾಗ ಆ ಟೈಮಲ್ಲೆಲ್ಲ ದುಡ್ಡಿಲ್ಲದೆ ಒಂದು ಸ್ವಲ್ಪ ಇದೆಲ್ಲ ಆಗಿದೆ. ಅದು ಹಾಗೆ ಆಗುತ್ತೆ ಯಾರಿಗಾದ್ರೂ. ಆಮೇಲೆ ಎಲ್ಲ ಫುಲ್ ಹೆಲ್ಪ್ ಮಾಡ್ತಾರೆ. ಓಕೆನಾ, ಇವಾಗ ಒಂದು ಸ್ಯಾರೀಸ್ ಪ್ಯಾಕಿಂಗ್ ಮಾಡಬೇಕು ಅಂತಂದ್ರೂ ಅವರೇ ಪ್ಯಾಕಿಂಗ್ ಮಾಡೋದು. ನಾನು ಸ್ಯಾರೀಸ್ ಡ್ಯಾಮೇಜ್ ಏನಿದೆ ಅದೆಲ್ಲ ನೋಡಿರ್ತೀನಿ. ಫಸ್ಟ್ ಅವರೇ ಅಡ್ರೆಸ್ ಎಲ್ಲ ಬರೀತಿದ್ರು. ಇವಾಗ ನಾನೇ ಅಡ್ರೆಸ್ ಎಲ್ಲ ಬರೆದಿರ್ತೀನಿ. ಮತ್ತೆ ಪ್ಯಾಕಿಂಗ್ ಎಲ್ಲ ಅವರೇ ಮಾಡ್ತಾರೆ. ಓಕೆನಾ, ಅಷ್ಟು ಇವಾಗ ಹೆಲ್ಪ್ ಮಾಡ್ತಾರೆ. ಇವಾಗ ಇನ್ನು ಏನು ಅಂತಂದರೆ, ಸೊ ಈ ಥರ ಬಂತು ನಮ್ಮ ಬಿಸ್ನೆಸ್ಸು. ಇವಾಗ ನನಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪನೂ ಭಯ ಇಲ್ಲ. ಯಾಕಂತಂದರೆ ಸಾಲ ಮಾಡಿದ್ವಿ, ಎಲ್ಲ ಆಯಿತು, ಕ್ರೆಡಿಟ್ ಕಾರ್ಡ್ ಕ್ಲಿಯರ್ ಎಲ್ಲನೂ ಆಯಿತು ಕ್ಲಿಯರು. ಇವಾಗ ಬೇಕಿದ್ದವ್ರು ತಗೋತಾರೆ, ನಾನೇನು ಒತ್ತಾಯ ಮಾಡಲ್ಲ, ನೀವು ತಗೊಳ್ಳಿ ಅಂತ. ಈಗ ಆನ್ಲೈನಲ್ಲಿ ಇರ್ಬೋದು, ಆಫ್ಲೈನಲ್ಲಿ ಇರ್ಬೋದು, ನೀವು ತಗೊಳ್ಳಿ ಅಂತ ನಾನು ಒತ್ತಾಯ ಮಾಡಲ್ಲ. ಅವ್ರು ಏನು ಕೇಳಿರ್ತಾರೆ ರೇಟ್ ಹೇಳ್ತೀನಿ, ಇದೆಲ್ಲ. ಸೊ ಈ ತಾಳ್ಮೆ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ, ತುಂಬ ಜನ ಏನು ಗೊತ್ತಾ, ನನಗೆ ಬೇರೆ ಸ್ಯಾರೀಸ್ ಫೋಟೋಸ್ ಕಳಿಸಿ, ಸ್ಯಾರೀಸ್ ಫೋಟೋಸ್ ಜೊತೆಗೆ ಅಮೌಂಟ್ ಎಷ್ಟು ಅಂತೇಳಿ ಕಳಿಸಿ, ಈ ಥರ ತುಂಬ ಜನರಿಗೆ ಕಳಿಸೀನಿ. ಓಕೆನಾ, ಬಟ್ ಅದರಲ್ಲಿ ಒಬ್ಬರು ತಗೊಂಡಿರಲಿಲ್ಲ. ಆನ್ಲೈನ್ ಹೇಳ್ತಾ ಇರೋದು ನಾನು, ಆನ್ಲೈನಲ್ಲಿ. ಇವಾಗ ಒಬ್ರು ಕೇಳಿರ್ತಾರೆ ಸ್ಯಾರೀಸ್ ಫೋಟೋ ಮತ್ತೆ ಇದು ಕಳಿಸಿ ಅಂತ. ತುಂಬ ನನಗೆ ಟೈಮ್ ಇಲ್ಲ ಅಂದ್ರೂ ನಾನು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಅವರಿಗೆ ಕಳಿಸಿರ್ತೀನಿ ತುಂಬ ಫೋಟೋಸ್ಗಳು. ಸೊ ಅದವರ ಕರ್ತವ್ಯ, ಓಕೆ. ಬಟ್ ಅಷ್ಟು ಫೋಟೋ ಇವಾಗ ನಾನು ಹೇಳೋದು, ಒಬ್ರು ಕಸ್ಟಮರ್ ಇವಾಗ ನನಗೆ ಅಂತಾನೆ ತಗೊಳ್ಳೋಣ, ಈಗ ನನಗೆ ಸಾರಿ ತಗೊಳ್ಳೇಬೇಕು ಅಂತಿದ್ರೆ ನಾನು ತಗೊಳ್ತೀನಿ ಅಂತ. ಕೆಲವೊಬ್ರು ಸುಮ್ಮನೆ ಕೇಳ್ತಾರೆ. ಓಕೆನಾ, ಸುಮ್ಮನೆ ಕೇಳೋದು, ರೇಟ್ ಕೇಳೋದು, ಆಮೇಲೆ ಏನು ಹೇಳೋದು ಇಲ್ಲ, ಒಂದಷ್ಟು ಫೋಟೋಗಳನ್ನ ಕಳ್ಸಕ್ಕೆ ಹೇಳ್ತಾರೆ, ಮತ್ತೆ ತಗೊಳ್ಳೋದಿಲ್ಲ, ಏನೂ ಇಲ್ಲ. ನಿಮಗೆ ಬೇಕಾ ಅಂತ ಕೇಳಿದ್ರೆ ಅದಕ್ಕೂ ರಿಪ್ಲೈ ಮಾಡಲ್ಲ. ಓಕೆನಾ, ಮೆಸೇಜ್ ನೋಡಿದ್ರು ಬೇಕಂತ ಕೇಳಿದ್ರೆ ಅದಕ್ಕೂ ರಿಪ್ಲೈ ಮಾಡಲ್ಲ. ಯಪ್ಪ ದೇವ್ರೆ, ಎಷ್ಟು ಆನ್ಲೈನ್ ಇದಾಗುತ್ತೆ ಅಂದರೆ, ನಾನು ಆದರೂ ಕೂಡ ತಾಳ್ಮೆನ ಕಳ್ಕೊಳ್ಳೋದೆ ಅವರಿಗೆ ಫೋಟೋಸ್ ಕಳಿಸ್ತೀನಿ. ಮತ್ತೆ ರಿಟರ್ನ್ ಏನು ಅವರಿಗೇನು ಮಾತಾಡಲ್ಲ, ನಾನು ರಿಟರ್ನ್ ಬೈಯಲ್ಲ, ನಿಮಗೆ ಬೇಕಾ ಬೇಡವಾ ಹೇಳಿ, ಹಾಗೆ ಹಿಂಗೆ ಅಂತ ಬೈಯಲ್ಲ. ಯಾಕಂದರೆ ಅದಷ್ಟು ತಾಳ್ಮೆ ಮುಖ್ಯ. ಸೊ ನಮಗೆ ಕಸ್ಟಮರ್ಸ್ ಬೇಕು ಅಂತಂದರೆ ನಾವು ಅದನ್ನು ಇದು ಮಾಡ್ಕೊಳ್ಬೇಕು, ಅಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಮ್ಮ ತಾಳ್ಮೆನ. ಸೊ ಹಾಗೆ ಎಷ್ಟೋ ಜನ ಕೇಳಿದ್ದಾರೆ. ಓಕೆನಾ, ಯಪ್ಪ, ಫೋಟೋಸ್ ಕಳಿಸಿ ಅವರು ತಗೊಳ್ಳೋದೇ ಇದ್ದವರು ಕೂಡ ಇದ್ದಾರೆ. ಅವಾಗ ನಂಗೆ ಅನಿಸ್ಬಿಡುದು, ಅಯ್ಯೋ ದೇವ್ರೆ, ಇಷ್ಟು ಫೋಟೋ ಕಳಿಸಿದಲ್ವ ಅವ್ರು, ಆದ್ರೂ ಒಂದೇ ಒಂದು ತಗೊಂಡಿಲ್ವಲ್ಲ ಅಂತ ಅನಿಸ್ಬಿಡೋದು. ಬಟ್ ತಾಳ್ಮೆ, ಓಕೆನಾ, ಅದು ಇಂಪಾರ್ಟೆಂಟ್ ಬಿಸ್ನೆಸ್ ಮ್ಯಾನಿಗೆ. ಸೊ ಓಕೆ, ತಗೊಳ್ಳಿದ್ರು ಪರವಾಗಿಲ್ಲ, ಓಕೆ ಅಂತೇಳಿ ಅದೊಂದು ಇದಿರಬೇಕು. ಸೊ ಇದೆಲ್ಲ ಸಿಟ್ಟು ಬರುತ್ತೆ ಒಂದೊಂದ್ಸಲ, ಆಯ್ತಾ. ಅಷ್ಟು ಕಳಿಸಿದಾಗ ಅವರು ಬೇಕಾ ಬೇಡವಾ, ನಾವೇ ಹೋಗಿ ಕೇಳಬೇಕದು ಬೇಕಾ ಬೇಡವಾ. ಯಾಕೆ ಕೇಳ್ತೀನಿ ಅಂತಂದರೆ, ನಾನು ಇವಾಗ ಒಂದು ಸಾರಿ ಕೇಳಿರ್ತಾರೆ, ಬಟ್ ಅದನ್ನು ಇನ್ನೊಬ್ರು ಕೇಳಿರ್ತಾರೆ. ಸೊ ಅವರಿಗೆ ಬೇಕಾಗಿರುತ್ತೆ, ಆಗ ಇವ್ರು ಹೇಳ್ಬೋದು ನಾನು ಕೇಳಿದ್ದೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಹೋಗಿ ಅವ್ರ ಹತ್ರ ಬೇಕಾ ಬೇಡವಾ ಕನ್ಫರ್ಮ್ ಹೇಳಿ ಅಂತೇಳಿ ಕೇಳಿಬಿಟ್ಟು ಆ ಥರ ಮತ್ತೆ ಇನ್ನೊಬ್ರಿಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಈ ಥರ ಆನ್ಲೈನಲ್ಲಿ ಇರುತ್ತೆ. ಇನ್ನು ಆಫ್ಲೈನಲ್ಲಿ ಏನು ಸೇಲ್ ಮಾಡ್ತೀನೋ ಅದು ನಾನು ವಿಡಿಯೋಸ್ ಎಲ್ಲ ಮಾಡಿ ಹಾಕಲ್ಲ. ಆನ್ಲೈನ್ ಸೇಲಿಂಗ್ ಮಾತ್ರ ನಾನು ವಿಡಿಯೋಸ್ ಮಾಡಿ ಹಾಕ್ಬಿಡ್ತೀನಿ. ಆಮೇಲೆ ಸಾಲ್ಡ್ ಔಟ್ ಅಂತೇಳಿ ಇದರಲ್ಲಿ ಏನು ಗ್ರೂಪಲ್ಲಿ ಇದರಲ್ಲೆಲ್ಲ ಹಾಕ್ತೀನಿ. ಆಫ್ಲೈನಲ್ಲಿ ಏನಕ್ಕೆ ವಿಡಿಯೋ ಮಾಡಲ್ಲ ಅಂತ ಅಂದರೆ, ಆಫ್ಲೈನಲ್ಲಿ ತಗೊಳಕ್ ಬರ್ತಾರೆ. ಸೊ ಅವ್ರಿಗೆ ಕೆಲವೊಬ್ರಿಗೆ ಇಷ್ಟ ಇರಲ್ಲ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತೀನಿ ಅಂತ ಅಂದಾಗ. ಯಾರಾದರೂ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕ್ತೀನಿ ಓಕೆನಾ ಅಂತಂದರೆ, ಅಂಥ ಕಸ್ಟಮರ್ಗಳು ಬಂದರೆ ಅವ್ರು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ, ಹೇಗೆ ತಗೊಳ್ತಾರೆ, ಹೆಂಗೆ ಅವರು ರಿವ್ಯೂಸ್ ಅನ್ನ ಕೊಡ್ತಾರೆ ಅಂತೇಳಿ. ಸೊ ಹಾಗಾಗಿ ಆಫ್ಲೈನಲ್ಲಿ ಇದು ಮಾಡಲ್ಲ. ಆನ್ಲೈನಲ್ಲಿ ಏನು ಸಾರ್ ತಗೊಂಡಿರ್ತಾರೆ ಪ್ಯಾಕಿಂಗ್ ಮಾಡೋದು ಅದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಆಫ್ಲೈನ್ ಇದು ಯಾವುದು ಕೂಡ ವಿಡಿಯೋಸ್ ಇಷ್ಟರವರೆಗೂ ನಾನು ಹಾಕೇ ಇಲ್ಲ. ಸಾಲ್ಡ್ ಔಟ್ ಅಂತ ಬರ್ದಿದ್ರು ಕೂಡ ಅದು ಆಫ್ಲೈನ್ ಇದಲ್ಲ, ಆನ್ಲೈನ್ ಇದು ಮಾತ್ರ. ಆಫ್ಲೈನಲ್ಲಿ ಸ್ಯಾರೀಸ್ಗಳು ತುಂಬ ಹೋಗಿರುತ್ತೆ, ಅದನ್ನು ನಾನು ಸ್ಯಾರೀಸ್ಗಳೆಲ್ಲ ಬೇರೆ ಎಲ್ಲನೂ ಕೂಡ ಹೋಗಿರುತ್ತೆ, ಅದನ್ನು ನಾನು ವಿಡಿಯೋಸ್ ಮಾಡಿ ಆಗಲಿ ಅಥವಾ ಗ್ರೂಪಲ್ಲಾಗಲಿ ನಾನು ಎಲ್ಲೂ ಕೂಡ ಆ್ಯಡ್ ಮಾಡಲ್ಲ, ಹಾಕೋದು ಕೂಡ ಇಲ್ಲ. ಆಮೇಲೆ ಇನ್ನು ಆನ್ಲೈನಲ್ಲಿ ಹೆಂಗಂದ್ರೆ ತಾಳ್ಮೆ ಅನ್ನುವಂಥದ್ದು, ಇವಾಗ ಏನು ಅಂತಂದರೆ ಕ್ಲಾತ್ ಬಟ್ಟೆ ಏನು ಡ್ಯಾಮೇಜ್ ಚೆಕ್ ಮಾಡಿಯೇ ಕಳಿಸ್ತೀನಿ. ಫಸ್ಟಿಗೆ ನನಗೆ ಡ್ಯಾಮೇಜ್ ಇದೊಂದು ಬಂದಿತ್ತು, ಆಮೇಲೆ ನಾನು ವಿಡಿಯೋ ಮಾಡಿ ಇಟ್ಕೊಂಡು ಆ ಥರ ಕಳಿಸ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಬಂದು ಕ್ವಾಲಿಟಿ. ಓಕೆನಾ, ಕಸ್ಟಮರ್ಸ್ಗಳು ಹೆಂಗೆ ನನಗೆ ರಿವ್ಯೂಸ್ ಕೊಟ್ಟರು ಕ್ವಾಲಿಟೀಸ್ ಬಗ್ಗೆ ಅಂತೇಳಿ, ಇಷ್ಟರವರೆಗೂ ಯಾರು ಏನು ಹೇಳಿಲ್ಲ. ನಾನು ಇರುವ ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ. ಓಕೆನಾ, ಒಂದು ಕಸ್ಟಮರ್ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕಸ್ಟಮರು ಅವರು ಏನು ಕಾಟನ್ ಅಂತ ಅನ್ಕೊಂಡಿದ್ರಂತೆ, ಬಟ್ ನಾನು ಹೇಳಿದ್ದೆ ಅವರಿಗೆ ಇದು ಕಾಟನ್ ಸಿಲ್ಕ್ ಮಿಕ್ಸ್ ಬರುತ್ತೆ ಅಂತೇಳಿ. ಸೊ ಅದು ಚೆನ್ನಾಗಿತ್ತು ಬಟ್ಟೆ ಕೂಡ, ಆದರೆ ಅವ್ರು ಏನು ಹೇಳಿದ್ರು ಅಂತ ಅಂದರೆ ಅದು ವಾಶ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಒಡೆಯುತ್ತೆ ಬಟ್ಟೆ ಅಂತ ಅಂದರು. ಸೊ ನನಗೆ ಶಾಕ್, ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ ಗೊತ್ತಾ, ಅದೇ ಡ್ರೆಸ್ಸನ್ನು ನಾನು ಕೂಡ ನಾನೇ ಅದನ್ನು ವೇರ್ ಮಾಡಿ ಅದನ್ನು ವಾಶ್ ಮಾಡಿ ನೀರಲ್ಲಿ ಹಾಕಿಬಿಟ್ಟು ಕಲರ್ ಹೋಗುತ್ತಾ ಒಡೆಯುತ್ತಾ ಎಲ್ಲ ನೋಡಿದೆ. ಬಟ್ ಅದನ್ನು ಎಷ್ಟೋ ಜನ ತಗೊಂಡಿದ್ದಾರೆ, ಯಾರು ಏನು ಹೇಳಿಲ್ಲ.
ಓಕೆನಾ. ಬೇರೆಯವರು ತಗೊಂಡಿದ್ದಾರೆ, ಅದನ್ನ 5-6 ಜನ ಬೇರೆಯವರು ತಗೊಂಡಿದ್ದಾರೆ, ಯಾರು ಏನು ಹೇಳಿಲ್ಲ. ಇವರೊಬ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತೇಳಿ ನಾನು ಕೂಡ ಒಂದನ್ನು ಯೂಸ್ ಮಾಡ್ಕೊಂಡು ಹಾಕಿದೆ, ಏನೂ ಆಗಿಲ್ಲ ಬಟ್ಟೆ. ಓಕೆನಾ, ಬಟ್ಟೆ ಒಡಿಲಿಲ್ಲ, ಏನೂ ಆಗಿಲ್ಲ. ಬಟ್ ಈ ಥರ ಯಾಕೆ ಹೇಳಿದ್ರು ಅಂತೇಳಿ ನನ್ಗನ್ನಿಸ್ತು. ಬಟ್ ಅವಾಗ ತುಂಬ ಟೆನ್ಷನ್ ಆಗ್ತಾ ಇತ್ತು ನನಗೆ. ಬಟ್ಟೆ ಈ ಥರ ಹೇಳಿದ್ರಲ್ವಾ, ಬಟ್ ನಾನಿವಾಗ ವೇರ್ ಮಾಡಿ ಹಾಕೊಳ್ತಾ ಇದ್ದೀನಿ, ಏನೂ ಆಗಿಲ್ಲ ಅಂತ. ಸೊ ನೀವು ನನ್ನ ಏನು ತುಂಬ ಸಲ ಡ್ರೆಸ್ ಹಾಕಿದ್ದೀನಿ ನಾನು, ಪಟಿಯಾಲ ಪ್ಯಾಂಟ್ ಟಾಪ್ ವೇಲ್ ಬರುತ್ತೆ ಆ ಥರದ್ದು. ಅದನ್ನು ಆಮೇಲೆ ತುಂಬ 6-7 ಜನನೇನೋ ತಗೊಂಡಿದ್ದಾರೆ. ಇನ್ನೂ ಇದೆ, ಒಂದು 5 ಕಲರ್ಸ್ ಏನೋ ಇದೆ ಅದರಲ್ಲಿ. ಅವರು ಏನು ಹೇಳಿಲ್ವಲ್ಲ ಅಂತ ಅನಿಸ್ಬಿಡ್ತು. ಅಂದರೆ 100ರಲ್ಲಿ ಒಬ್ರು ಇರ್ತಾರೆ ಆ ಥರ ಹೇಳೋರು, ಓಕೆನಾ. ಬಟ್ ಅದನ್ನು ನಾವೇ ಯೂಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಆ ಥರ ಇದೆಯಾ ಇಲ್ವಾ ಅಂತೇಳಿ. ಸೊ ನಾನು ಆಮೇಲೆ ತಲೆನೇ ಕೆಡ್ಸ್ಕೊಳಕ್ ಹೋಗಿಲ್ಲ. ಯಾಕಂದರೆ ಅದೇ ಕ್ಲಾತು ಅದೇ ಡ್ರೆಸ್ಸು ಎಷ್ಟು ಜನ ತಗೊಂಡ್ರು, ಅವರು ಏನು ಹೇಳಿಲ್ಲ. ಇವರಿಗೆ ಏನಕ್ಕೆ ಒಬ್ರಿಗೆ ಈ ಥರ ಆಯಿತು ಅಂತ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ಇವಾಗ ಎಲ್ಲರೂ ಹೇಳಿದ್ರು ಅಂತ ಅಂದರೆ ತಲೆ ಕೆಡ್ಸ್ಕೋಬೇಕು, ಹೋ ಹೌದಾ ಆಗಿದ್ರೆ ಬಟ್ಟೆ ಚೆನ್ನಾಗಿಲ್ಲ ಅಂತೇಳಿ ಆ ಥರ ತಲೆ. ಬಟ್ ಒಬ್ರು ಹೇಳ್ದು ಅಂತ ಅಂದರೆ ನೋ ಕೇರ್, ಓಕೆನಾ. ಇವತ್ತಿಗೂ ನಾನು ಅದನ್ನು ತಲೆ ಬಿಸಿ ಮಾಡ್ಕೊಳ್ತಿಲ್ಲ. ಅವಾಗಂದ್ರೆ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಭಯ ಇತ್ತು, ಇದಿತ್ತು, ಹಾಗಾಗಿ ನಾನು ಇದು ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಗೊತ್ತು ಹೆಂಗಿದೆ ಕ್ವಾಲಿಟಿ. ನನಗೆ ಇವಾಗ ನಾನು ಸುಮ್ಮನೆ ಕ್ವಾಲಿಟಿ ಇಲ್ಲದನ್ನ ಕಡಿಮೆ ರೇಟಿದು ಸಿಗುತ್ತೆ ನಿಮಗೆ, ಓಕೆನಾ. ಕಡಿಮೆ ಬೇಕಿದ್ರೆ ಕಡಿಮೆ ರೇಟು ಸಿಗುತ್ತೆ, ಬಟ್ ಕ್ವಾಲಿಟಿ ಇರಲ್ಲ, ಓಕೆನಾ. ಸೊ ನಾನು ನಿಮಗೆ ರೇಟ್ ಜಾಸ್ತಿ ಹೇಳ್ತೀನಿ ಅಂತ ನಾನು ಹೇಳ್ತೀನಿ, ನಿಮ್ಗೆ ಇವಾಗ ಗೊತ್ತಾಗುತ್ತೆ ನಿಮ್ಗೆ ವಿಡಿಯೋ ನೋಡಿದಾಗ. ಸೊ ಈ ಥರ ಆಗುತ್ತೆ. ಇನ್ನು ನೆಕ್ಸ್ಟ್ ಅದು ಒಂದು ಕಸ್ಟಮರ್ ಹೇಳಿದ್ದು, ಓಕೆನಾ, ಆ ಥರ. ನೆಕ್ಸ್ಟ್ ಅಷ್ಟರವರೆಗೂ ಯಾರು ಹೇಳಿರಲಿಲ್ಲ. ನೆಕ್ಸ್ಟ್ ಇತ್ತೀಚೆಗೆ 1 ಮಂತ್ ಬ್ಯಾಕ್ ಇರ್ಬೋದು, ಒಬ್ರು ಕಸ್ಟಮರ್ 550 ಸ್ಯಾರಿ ಆಲ್ರೆಡಿ ಅವರು 2 ಸ್ಯಾರಿ ತಗೊಂಡಿದ್ರು. ಬಟ್ ಅದಕ್ಕೆ ಏನು ಹೇಳಿಲ್ಲ, ಚೆನ್ನಾಗಿದೆ ಅಂತ ಅಂದರು. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಜಾರ್ಜೆಟ್ ಸ್ಯಾರಿ. ಸೊ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಇವಾಗ ಇಲ್ಲೇ ಹತ್ತಿರದಲ್ಲಿ ಇಲ್ಲಿ ಇಲ್ಲ, ಮೇಲ್ಗಡೆ ಎಲ್ಲ ಇರಬೇಕು. ಸೊ ಜಾರ್ಜೆಟ್ ಸ್ಯಾರಿ ಇದೆಯಲ್ವಾ, ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ. ಇವಾಗ ಟ್ರೆಂಡಿಂಗಲ್ಲಿ ಇರೋದು ಜಾರ್ಜೆಟ್ ಕ್ಲಾತು. ಆ ಸ್ಯಾರಿ ತಗೊಂಡು 1430 ಏನೋ ಇತ್ತು ರೇಟು. ಅದು ನಾನು ಜಸ್ಟ್ ಎಷ್ಟು 30% ಲಾಭ ಇಟ್ಕೊಂಡು ಅವರಿಗೆ ಸೇಲ್ ಮಾಡಿರೋದು ನಾನು ಆ ಸ್ಯಾರಿ. ಬಟ್ ಆ ಸ್ಯಾರಿನೇ ಅದೇ ಕ್ಲಾತಲ್ಲಿ ಅದೇ ಸೇಮ್ ಇದರಲ್ಲಿ ಕಲರ್ಸ್ ಬೇರೆ ಇನ್ನೊಬ್ರು ತಗೊಂಡಿದ್ರು, ಓಕೆನಾ. ಇವರು ನನಗೆ ಒಬ್ರು ತಗೊಂಡಿರೋರು ಏನು ಹೇಳಿದ್ರು ಅಂದರೆ, ಸ್ವಲ್ಪನೂ ಚೆನ್ನಾಗಿಲ್ಲ, ಕಲರ್ ಅಂತೂ ಇನ್ನೂ ಚೆನ್ನಾಗಿಲ್ಲ, ನಾನು ಅದಲ್ಲದೆ ವಿಡಿಯೋ ಮಾಡಿ ಕಳಿಸಿದ್ದೆ, ಫೋಟೋಸ್ ಕಳಿಸಿದ್ದೆ, ಓಕೆ ಅಂತ ಅಂದಿದ್ದಾರೆ. ಕ್ವಾಲಿಟಿ ಅಂತೂ ಇನ್ನೂ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರು, ಓಕೆನಾ. ಸೊ ಅವಾಗ ನಾನು ಇವ್ರು ಈ ಥರ ಏನಕ್ಕೆ ಹೇಳ್ತಾ ಇದ್ದಾರೆ, ಅದು ಜಾರ್ಜೆಟ್ ಸಾರಿ ಅಷ್ಟು ಸ್ಮೂತ್ ಕ್ವಾಲಿಟಿ ಇರುವಂತಹ ಇದಕ್ಕೆ ಹಂಗೆ ಹೇಳ್ತಾ ಇದ್ದಾರಲ್ಲ ಅಂತ. ಅದೇ ಇನ್ನೊಂದು ಕಸ್ಟಮರಿಗೆ ಅವತ್ತೇ ಪೋಸ್ಟ್ ಕೊರಿಯರ್ ಆಗಿತ್ತು. ಸೊ ಅವರಲ್ಲಿ ಕೇಳಿದೆ, ನಿಮ್ಗೆ ಹೆಂಗಿದೆ, ಅದೇ ಸೇಮ್, ಓಕೆನಾ, ಕಲರ್ ಮಾತ್ರ ಚೇಂಜ್ ಅಷ್ಟೇ. ಜಾರ್ಜೆಟ್ ಸ್ಯಾರಿಯಲ್ಲಿ 3 ಸ್ಯಾರಿಯನ್ನು ತರಿಸಿದ್ದೆ ಬೇಕು ಅಂತ ಹೇಳಿದ್ದವರು. 3 ಅಲ್ಲ, ಒಂದು 5 to 6 ಈ ಥರ ತರಿಸಿದ್ದೆ. ಅದರಲ್ಲಿ 2-3 ಜನರಿಗೆ ಬೇರೆ ಹೋಗಿದೆ ಕಲರ್ಸು, ಇವರಿಗೆ ಒಂದು ಕಲರ್ಸ್ ಹೋಗಿರೋದು, ಸೇಮ್ ಕ್ವಾಲಿಟಿ. ಇವ್ರ ಹತ್ರ ಕೇಳಿದರೆ ಇವ್ರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ಲಾತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನಂಗೆ ಇದರಲ್ಲೇ ಬೇರೆ ಕಲರ್ಸ್ ಬೇಕು ಅಂತ ಅಂದರು. ಸೊ ಆವಾಗ ನೀವು ಡಿಫ್ರೆನ್ಸನ್ನು ನೋಡಿ. ಒಂದು ಕಸ್ಟಮರ್ ಈ ಥರ ಹೇಳಿದರು, ಇನ್ನೊಂದು ಕಸ್ಟಮರ್ ಈ ಥರ ಹೇಳಿದರು. ಸೇಮ್ ಕ್ವಾಲಿಟಿ, ಸೇಮ್ ಬಟ್ಟೆ, ಕಲರ್ ಮಾತ್ರ ಚೇಂಜ್ ಅಷ್ಟೇ, ಬೇರೆ ಕ್ವಾಲಿಟಿ ಎಲ್ಲ ಸೇಮ್ ಜಾರ್ಜೆಟ್ ಸಾರಿ. ಸೊ ಅವಾಗ ನೀವು ಯಾವುದಕ್ಕೆ ಸ್ಟಿಕ್ ಆನ್ ಆಗ್ತೀರಾ? ಇವ್ರು ಹೇಳಿದ್ದು ಕರೆಕ್ಟಾ, ಇವ್ರು ಹೇಳಿದ್ದು ಕರೆಕ್ಟಾ? ಅದು ಅಲ್ಲದೆ ಇವರು ಸ್ವಲ್ಪ ಏನು ಅಂತಂದರೆ ಸ್ವಲ್ಪ ಹೈಫೈ ಥರ, ಅಂದರೆ ನೋಡೋಕ್ಕೆ ಇವರು ಒಂಥರ ಆ ಥರ ಕಾಣಿಸ್ತಾರೆ ವ್ಯಕ್ತಿ. ಸೊ ಅವಾಗ ನಂಗೆ ಅನಿಸ್ತು, ಅಯ್ಯೋ ಇವರು ಇಷ್ಟು ಚೆನ್ನಾಗಿದೆ, ನಂಗೆ ಇದರಲ್ಲೇ ಬೇರೆ ಕಲರ್ಸ್ ಬೇಕು ಅಂತ ಹೇಳಿದವರು, ನಾನು ಇದನ್ನು ನಂಬಲಾ ಅಂತ. ಸೊ ಅದನ್ನು ನಾನು ನಂಬಕ್ಕೇನೆ ಹೋಗಿಲ್ಲ. ಅವ್ರು ಏನು ಬೇಕಿದ್ರು ಹೇಳಿ, ನಾನು ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಅವ್ರು ಆಮೇಲೆ ಗ್ರೂಪಿಂದ ಲೆಫ್ಟ್ ಆದರೂ ಇದೆಲ್ಲ ಮಾಡಿದ್ರು. ನನ್ನ ಹಸ್ಬೆಂಡ್ ನಂಬರಿಗೆ ಅವರು ಮೆಸೇಜ್ ಮಾಡಿದ್ರು. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಈ ಥರ ಆಗಿದೆ ಅಂತೇಳಿ. ಬಟ್ ಅಲ್ಲಿ ಯಾಕೆ ಮೆಸೇಜ್ ಮಾಡಿದ್ರು? ನನಗೆ ಬಂದು ಮೆಸೇಜ್ ಮಾಡ್ಬೋದಿತ್ತಲ್ವ ಅವರು. ಇವಾಗ ಅವರ ಮೊಬೈಲ್ಗೆ ಏನಕ್ಕಲ್ವಾ ಮೆಸೇಜ್ ಮಾಡಿ, ಯಾಕಂದ್ರೆ ನಾವು ಗ್ರೂಪ್ ಅಡ್ಮಿನ್ 2 ಜನ ಇದ್ದೀವಿ ಅಲ್ವಾ. ಸೊ ಅವಾಗಲೇ ನಂಗೆ ಡೌಟ್ ಬಂತು, ಇವಾಗ ನನ್ನ ಹತ್ರ ಹೇಳಿದರೆ ನಾನೇನಾದರೂ ಹೇಳ್ತೀನಿ ಅಂತ. ಯಾಕಂದರೆ ಅಷ್ಟು ಕ್ವಾಲಿಟಿ ಇರುವಂಥದ್ದನ್ನು ಕ್ವಾಲಿಟಿ ಇಲ್ಲ ಅಂತ ಅಂದಾಗ ಯಾರಿಗೂ ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೆ ಇವಾಗ ನಾನು ಅದನ್ನು ತಾಲೇನೆ ಕೆಡಿಸ್ಕೊಳ್ಳಲ್ಲ. ಅದು 2 ನನಗೆ ಇನ್ನು ನೆನ್ಪು ಮಾಡ್ಕೊಳ್ತೀನಿ ರೀ, ಯಾರು ಹೇಳಿಲ್ಲ, ಓಕೆನಾ. ಅದು 2 ಕ್ವಾಲಿಟಿಯ ಬಗ್ಗೆ ಬಂದಿರೋದು ನನಗೆ, ಬೇರೆ ಯಾರು ಹೇಳಿಲ್ಲ. ಸೊ ಅದು 2 ಕೂಡ ಫೇಕ್ ಅಂತೂ ಅಲ್ವೇ ಅಲ್ಲ. 2 ಕೂಡ ಫಸ್ಟ್ ಇದರಲ್ಲಿ ಕೂಡ ಅಷ್ಟೇ, ನನಗೆ ನಾನೇ ಯೂಸ್ ಮಾಡಿಕೊಂಡೆ, ನಾನೇ ಹಾಕೊಂಡೆ, ಏನೂ ಆಗಿಲ್ಲ.
ಅದೇ ಇದನ್ನ ಡ್ರೆಸ್ಸನ್ನು ಒಂದು 4-5 ಜನ 6 ಜನ ನೀನು ತಗೊಂಡಿದ್ರು ಅವರು ಕೂಡ ಏನು ಹೇಳಿಲ್ಲ. ನೆಕ್ಸ್ಟ್ ಈ ಸಾರಿ ಜಾರ್ಜೆಟ್ ಬಂದಾಗ ಇನ್ನೊಬ್ರು ಕೂಡ ಅದೇ ಕಸ್ಟಮರ್ ತಗೊಂಡಿದ್ರು, ಅವರಿಂದ ನನಗೆ ಇದೇ ಕ್ವಾಲಿಟಿಯಲ್ಲಿ ಇದೇ ಈ ಜಾರ್ಜೆಟ್ ಅಲ್ಲಿ ನನಗೆ ಬೇರೆ ಕಲರ್ಸ್ ಬೇಕು ಅಂತ ಅಂದ್ರು. ಸೊ ಇದನ್ನ ನಾನು ಈ ಕ್ವಾಲಿಟಿ ಇಲ್ಲ ಅಂತ ಹೇಳಿದವ್ರೆ ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸೊ ನೋಡಿ, ಎಲ್ಲೂ ಕೂಡ ನಂದು ಫೇಕ್ ಬಂದಿರಲಿಲ್ಲ, ಇದು 2 ಮಾತ್ರ ಬಂದಿತ್ತು. ಬಟ್ ಇದು ಫೇಕ್ ಅಲ್ಲ, ಯಾಕಂದ್ರೆ ಅದೇ ಬೇರೆ ಕಸ್ಟಮರ್ಸ್ ರಿವ್ಯೂ ಸೂಪರ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಇದರಲ್ಲೂ ಅಷ್ಟೇ, ಈಗ ಟಾಪ್ಸ್ ಅಲ್ಲಿ ಏನ್ ಹೇಳಿದ್ರಲ್ವಾ ಕುಂಕುಮ ಪಟಿಯಾಲದಲ್ಲಿ, ಅದರಲ್ಲೂ ಕೂಡ ಅಷ್ಟೇ ತಗೊಂಡಿರೋರು ಎಲ್ಲರೂ ಕೂಡ ಚೆನ್ನಾಗಿದೆ ಅಂತಾನೆ ಕೂಡ ಹೇಳಿದ್ದಾರೆ. ಸೊ ಆದ ಕಾರಣ ಇದರಲ್ಲಿ ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಡೋಂಟ್ ಕೇರ್, ಅವ್ರು ತಗೊಳ್ಳಿ ಬಿಡ್ಲಿ, ಏನು ನನಗೆ ಅವ್ರ ಗ್ರೂಪಿಂದ ಲೆಫ್ಟ್ ಆದ್ರು ಅಂತ ನಂಗೇನು ಬೇಜಾರು ಇಲ್ಲ, ನಂಗೆ ಏನು ಇದಿಲ್ಲ. ಓಕೆನಾ, ಅವ್ರಿಗೆ ಇಷ್ಟ ಇದ್ರೆ ತಗೋತಾರೆ, ಇಷ್ಟ ಇಲ್ಲ ಅಂದ್ರೆ ಇದು ಮಾಡ್ತಾರೆ. ಇನ್ನು ಇದಿಷ್ಟು ಕ್ವಾಲಿಟಿಗಳ ಬಗ್ಗೆ ಆನ್ಲೈನಲ್ಲಿ ಇದಾಗ್ತಾ ಇರೋದು, ಇದಿಷ್ಟು ನನಗೆ ಬಂದಿರೋದು, ಬೇರೆ ಏನು ಬಂದಿಲ್ಲ. ಬೇರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ, ಕಲರು ಕೂಡ ಚೆನ್ನಾಗಿದೆ. ಕೆಲವು ಇನ್ನೆಲ್ಲ ವಾವ್ ಸೂಪರ್ ಆಗಿದೆ ಸ್ಯಾರಿ ಅಂತ ಹೇಳಿರೋರು ಕೂಡ ಇದ್ದಾರೆ. ಸೊ ಇನ್ನು ತಗೊಂಡಿರೋರು, ನನ್ನಿಂದ ತಗೊಂಡಿರೋರು ಜಾಸ್ತಿ ಸಾರೀಸ್ ತಗೊಂಡಿರೋರು ಕೂಡ ಇದ್ದಾರೆ. ಓಕೆನಾ, ಆನ್ಲೈನಲ್ಲಿ ತಗೊಳ್ಳೋರೆ ತಗೊಳ್ತಾ ಇದ್ದಾರೆ ಇವಾಗ್ಲೂ ಕೂಡ ಅಷ್ಟೇ, ಚೆನ್ನಾಗಿದೆ ಅಂತೇಳಿ. ಸೊ ತಗೊಳ್ಳೋರಿಗೆ ಗೊತ್ತಿರುತ್ತೆ ಹೆಂಗೆ ಕೊಟ್ಟಿರ್ತೀನಿ ನಾನು ಅಂತ, ಹಾಗಾಗಿ ಅವರು ಮತ್ತೆ ಪದೇ ಪದೇ ತಗೊಳ್ತಾನೆ ಇರ್ತಾರೆ. ಸೊ ಈ ತರ ಇನ್ನ ಏನು ಅಂತಂದ್ರೆ ಇದಿಷ್ಟು ಬಿಸ್ನೆಸ್ ಅಲ್ಲಿ ಏನು ಈ ತರ ಎಲ್ಲ ಬಂದಿರೋದು. ಸೊ ಇವಾಗ ನಾನು ಯಾವುದಕ್ಕೂ ಕೇರ್ ಮಾಡ್ಕೊಳ್ಳಲ್ಲ. ಓಕೆನಾ, ಆನ್ಲೈನಲ್ಲೂ ಅಷ್ಟೇ. ಇವಾಗ ನಾನು ಅಂದರೆ ವೀಡಿಯೋಸ್ ಮಾಡಿ ಕೆಲವೊಂದ್ಸಲ ಹಾಕಲ್ಲ, ಯಾಕಂದರೆ ನಾನು ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಇವಾಗ ಮಾರ್ನಿಂಗ್ ಈಗ ವೀಡಿಯೋ ಮಾಡ್ತಾ ಇದ್ದೀನಿ, ಟೈಮ್ ಬಂದು 10 ಗಂಟೆ ಆಗಿದೆ, ಇನ್ನು ಅವಳು ಎದ್ದಿಲ್ಲ. ಸೊ ಹಾಗಾಗಿ ನಾನು ಇವಾಗ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇನೆ. ಸಾರೀಸ್ ಎಲ್ಲ ತಗೊಂಡು ಹೋಗಿ ಮೇಲ್ಗಡೆ ಹೋಗಿ ವೀಡಿಯೋಸ್ ಎಲ್ಲ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ಏನು ಅಂತಂದರೆ ತಗೊಂಡೋಗಿ ವೀಡಿಯೋ ಮಾಡ್ಬೇಕಂತಂದ್ರೆ ಇವಳು ಮಾತಾಡ್ತಾ ಇರ್ತಾಳೆ, ನಂಗೆ ವೀಡಿಯೋ ಮಾಡೋದಕ್ಕಾಗಲ್ಲ. ಸೊ ಅವಾಗ ಚೆನ್ನಾಗಿ ಸಾರಿ ಹೆಂಗಿದೆ ವೀಡಿಯೋದಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಂಗೆ ಅದಕ್ಕೆ ಟೈಮ್ ಸಿಗಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡಲ್ಲ. ನಾನು ಫೋಟೋಸ್ ಹಾಕಿರ್ತೀನಿ, ಎಲ್ಲಾದರೂ ಶಾರ್ಟ್ ವೀಡಿಯೋ ಥರ ಮಾಡಿದರೆ ಅದನ್ನು ಹಾಕ್ಬಿಡ್ತೀನಿ. ಸೊ ನಾನು ಏನು ಅಂತಂದ್ರೆ ಫೋಟೋಸ್ ಹಾಕ್ತಾ ಇರ್ತೀನಿ. 80% ಆಫರ್ ಅಂತ ಯುಗಾದಿಗೆ ಹಾಕಿದೆ, ಬಟ್ ಒಂದೇ ಒಂದು ಕಸ್ಟಮರ್ ಯುಗಾದಿ ಆಫರ್ ಅಂತೇಳಿ ತಗೊಂಡೇ ಇಲ್ಲ. ಓಕೆನಾ, ಆನ್ಲೈನ್ ಅಲ್ಲಿ ತಗೊಂಡೇ ಇಲ್ಲ. 20% ಅಷ್ಟೇ ಲಾಭ ಇಟ್ಕೊಂಡು ನಾನು ಸೇಲ್ ಮಾಡಿರೋದು, ತಗೊಂಡೇ ಇಲ್ಲ. ಇವಾಗ್ಲೂ ಅಷ್ಟೇ, ನಾನು ಏನು ಸೇಲ್ ಮಾಡ್ತೀನಿ ನೋಡಿ, 30% ಆಲ್ಮೋಸ್ಟ್ ನಿಮ್ಗೆ 30 ಅಥವಾ 40%, ಅದಕ್ಕಿಂತ ಕಡಿಮೆ ಲಾಭ ಇಟ್ಕೊಂಡು ನಾನು ನಿಮಗೆ ಸೇಲ್ ಮಾಡೋದು. MRPಗಂತೂ ಸೇಲ್ ಮಾಡೋದೇ ಇಲ್ಲ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, 2 ಕಡೆನೂ ಕೂಡ ಸೇಮ್ ರೇಟಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಜಸ್ಟ್ 30, ಕೆಲವೊಂದಕ್ಕಂತೂ 20% ಲಾಭ ಇಟ್ಕೊಂಡು ರೇಟ್ ಹೇಳಿರ್ತೀನಿ. ಬಟ್ ಆದ್ರೂ ಯಾರು ತಗೊಳ್ಳೋರು ಇರಲ್ಲ, ಯಾಕಂದ್ರೆ ಇವ್ರೇನೋ ರೇಟ್ ಜಾಸ್ತಿ ಆಗಿ ಹೇಳ್ಬಿಟ್ರು ಅಂತ. ಸೊ ಆ ಥರ ನಾನು ಯಾವತ್ತೂ ಹೇಳಲ್ಲ. ಯಾಕೆ ನಾನು ರೇಟ್ ಕಡಿಮೆ ಹೇಳ್ತೀನಿ, ಯಾಕೆ ಜಸ್ಟ್ 30% 20% ಲಾಭ ಇಟ್ಕೊಂಡು ಸೇಲ್ ಮಾಡ್ತೀನಿ ಅಂತಂದ್ರೆ, ಕಡಿಮೆಗೆ ಕೊಟ್ರೆ ಜಾಸ್ತಿ ಜನ ತಗೊಳ್ತಾರೆ, ಅವಾಗ ನಮಗೆ ಸೇವಿಂಗ್ಸ್ ಈ ಲಾಭ ಅನ್ನುವಂಥದ್ದು ಇನ್ನ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದೇ ನಾವು ರೇಟ್ ಜಾಸ್ತಿ ಹೇಳಿದ್ರೆ ಯಾರು ತಗೊಳ್ಳಲ್ಲ, ಅವಾಗ ನಮಗೆ ಸೇಲ್ ಆಗಲ್ಲ. ಸೊ ಈ ತರ ಕಡಿಮೆ ಲಾಭ ಇಟ್ಕೊಂಡು 20% 30% ಲಾಭ ಇಟ್ಕೊಂಡು ನಾನು ಒಂದು ಸಾರಿಯಲ್ಲಿ ಸೇಲ್ ಮಾಡಿದಾಗ ಅವಾಗ ನಂಗೊಂದಷ್ಟು ಜನ ತಗೊಳ್ತಾರೆ, ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ, ಜಾಸ್ತಿ ತಗೊಳ್ತಾರೆ. ಸೊ ಇದು ನನ್ನ ವ್ಯೂ. ಓಕೆನಾ, ನಾನು ಯಾವತ್ತೂ ಕೂಡ ಅಷ್ಟೇ, ಇವತ್ತಿಗೂ ಕೂಡ ಅಷ್ಟೇ, ನಂಗೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ, ಅಯ್ಯೋ ಇಷ್ಟು ಕಡಿಮೆಗೆ ಕೊಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಶಾಪಲ್ಲಿ ನಿಮ್ಗೆ ಯಾರು ಕೂಡ MRPಗಿಂತ ಕಡಿಮೆ ಕೊಡೋದೇ ಇಲ್ಲ. ಕೆಲವೊಂದು ಕಡೆ ಫಿಕ್ಸ್ಡ್ ರೇಟ್ ಅಂತಿರುತ್ತೆ, ಇನ್ನು ಕೆಲವು ಕಡೆ 50 ರೂಪಾಯಿ ಕಮ್ಮಿ ಮಾಡ್ತಾರೆ, ಬಿಟ್ರೆ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಈ ತರ ಯಾರು ಕಡಿಮೆ ಮಾಡಲ್ಲ. ನಾನು 100, ಈಗ ಒಂದು ಸಾರಿ ಎಕ್ಸಾಂಪಲ್, ಒಂದು ಸಾರಿ ಅದರಲ್ಲಿ ನಾನು 100 200 300 400 500 600 700 ಇಷ್ಟು ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇರೋದು. ಜಸ್ಟ್ 20-30% ಲಾಭ ಇಟ್ಕೊಂಡು ಸಾರೀಸ್ ಓನ್ಲಿ ಅಲ್ಲ, ನೈಟೀಸ್ ಇರ್ಬೋದು, ಪೆಟಿಕೋಟ್ಸ್ ಇರ್ಬೋದು. ಇವಾಗ ನೀವು ಪೆಟಿಕೋಟ್ಸ್ ನಾನು ಎಷ್ಟು ಗೊತ್ತಾ, 160 ರೂಪೀಸ್ಗೆನೂ ಕೊಡ್ತೇನೆ, ಅದು ಕೂಡ ಎಷ್ಟು ಚೆನ್ನಾಗಿರೋದು ಗೊತ್ತಾ, ಕಲರ್ಸು ಹೋಗಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಅಂಜಲಿ ಬ್ರ್ಯಾಂಡ್ ಇರೋದು. ಓಕೆನಾ, ಅಷ್ಟು ಚೆನ್ನಾಗಿರೋದು, ಅಷ್ಟು ಕಡಿಮೆ ಕೊಡ್ತಾ ಇದ್ದೀನಿ. ಜಸ್ಟ್ 20-30 ರೂಪೀಸ್ ಲಾಭ ಇಟ್ಕೊಂಡು ಪೆಟಿಕೋಟ್ಸ್ಗಳನ್ನೆಲ್ಲ ಸೇಲ್ ಮಾಡ್ತೀನಿ. ಆದ್ರೂ ಕೆಲವೊಂದ್ಸಲ ಕೆಲವೊಬ್ರು ತಗೊಳ್ಳಲ್ಲ. ಆನ್ಲೈನ್ ಅಲ್ಲಿ ನಾನು ಹೇಳ್ತಾ ಇರೋದು, ಆಫ್ಲೈನ್ ಇದು ಬಿಡಿ. ಆಫ್ಲೈನ್ ಇಲ್ಲಿಗೆ ಯಾರು ಬರ್ತಾರೆ ಅವ್ರು ನೋಡ್ಕೊಳ್ತಾರೆ, ತಗೊಳ್ತಾರೆ, ಹೋಗ್ತಾರೆ. ಸೊ ನಿಮ್ಗೆ ಆನ್ಲೈನ್ ಅಲ್ಲಿ ನಾನು ಕೊಟ್ಟಾಗ್ಲೂ ಅಷ್ಟೇ, ಅಷ್ಟು ಕ್ಲಿಯರ್ ಆಗಿ ನಾನು ನಿಮ್ಗೆ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಲ್ಲ. ಓಕೆನಾ, ಕ್ವಾಲಿಟಿಗಳಲ್ಲಿ ಇರ್ಬೋದು, ಆಮೇಲೆ ಡ್ಯಾಮೇಜ್ಗಳೆಲ್ಲ ಚೆಕ್ ಮಾಡಿ ಕೊಟ್ಟಿರೋದು. ಆಮೇಲೆ ಇನ್ನು ಕೆಲವರು ಹೆಂಗಿರ್ತಾರೆ ಅಂತಂದ್ರೆ, ಆನ್ಲೈನ್ ಅಲ್ಲಿ ಬ್ಲೌಸ್ ಪೀಸ್ ಯಾವ ಕಲರ್ ಬರುತ್ತೆ, ಸೆರ್ಗು ಯಾವ ಕಲರ್ ಬರುತ್ತೆ, ಜಸ್ಟ್ ಓಪನ್ ಮಾಡಿಬಿಟ್ಟೇ ಇರುತ್ತೆ ಫೋಟೋ, ಆದ್ರೆ ಅದರಲ್ಲಿ ಮತ್ತೆ ಯಾವ ಕಲರ್ ಬರುತ್ತೆ, ಈ ಕಲರ್ ಬರುತ್ತೆ, ಆ ಕಲರ್ ಬರುತ್ತೆ. ಸೊ ತುಂಬಾ ತಾಳ್ಮೆ ಇಟ್ಕೊಂಡು ಅವರಿಗೆ ಹೇಳಬೇಕು, ನಾವು ಬ್ಲೌಸ್ ಪೀಸ್ ಈ ಕಲರ್ ಬರುತ್ತೆ, ಅದೆಲ್ಲ ಓಪನ್ ಮಾಡಿಬಿಟ್ಟು. ಸೊ ಈ ತರ ಇದರಲ್ಲಿ ಇರುತ್ತೆ. ಹಾಗಿದ್ರೆ ಬಿಸ್ನೆಸ್ ಮಾಡಬೇಕಾ ಬೇಡವಾ?
ಬಿಸ್ನೆಸ್ ನಮಗೆ ವರ್ಕ್ ಆಗುತ್ತಾ ಇಲ್ವಾ? ವರ್ಕ್ ಆಗುತ್ತೆ, ತಾಳ್ಮೆ ಬೇಕು. ಒಂದೇ ಸಲ ನನಗೆ ಲಾಭ ಬೇಕು ಅಂತಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾನು ಒಂದು 60% 70% ಲಾಭ ಇಟ್ಕೊಂಡು ಸೇಲ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. 20% 30% ಲಾಭ ಇಟ್ಕೊಂಡೇ ಸೇಲ್ ಮಾಡ್ತೀನಿ ಅಂದರೆ ತಗೊಳ್ಳೋರು ಕೂಡ ಇರಲ್ಲ ಒಂದೊಂದ್ಸಲ. ಸೊ ಒಂದು ಲಕ್ ಬೇಕು, ಇನ್ನೊಂದು ದುಡ್ಡು ಇರಬೇಕು. ಒಂದು ಸಲ ನೀವು ಬಿಸ್ನೆಸ್ ಮಾಡ್ತೀರಾ ಅಂತ ಅಂದರೆ ನಿಮ್ಮ ಹತ್ರ ದುಡ್ಡು ಇರಬೇಕು. ಸಾಲ ಗೀಲ ಮಾಡಿಕೊಂಡು ಬಿಸ್ನೆಸ್ ಮಾಡಬಾರ್ದು. ನೀವು ಈ ಥರ ಬಿಸ್ನೆಸ್ ಮಾಡಿದರೆ ನಿಮ್ಗೊಂದು ಮೈಂಡಲ್ಲಿ ಖುಷಿ ಇರುತ್ತೆ. ಸೇಲ್ ಆಗ್ತಾ ಇರಲಿ, ನಿಧಾನವಾಗಿ ಸೇಲ್ ಆಗ್ತಾ ಇರಲಿ, ಪರವಾಗಿಲ್ಲ. ಒಂದಲ್ಲ ಒಂದು ದಿನ ಜಾಸ್ತಿ ಸೇಲ್ ಆಗುತ್ತೆ, ಒಂದಲ್ಲ ಒಂದು ದಿನ ಸಕ್ಸಸ್ ಆಗುತ್ತೆ. ಸೊ ಈ ಖುಷಿಯಲ್ಲಿ ಇರಬೇಕು. ನಾನು ಇವಾಗ ಅದೇ ಖುಷಿಯಲ್ಲಿ ಇರೋದು, ಓಕೆನಾ? ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಸೇಲ್ ಆಗಿಲ್ಲ, ಏನು ಮಾಡೋದು, ಆನ್ಲೈನಲ್ಲಿ ಫೋಟೋಸ್ ಎಲ್ಲ ಇದು ಮಾಡೋದು. ಬಟ್ ಏನು ಸರ್ಕಸ್ ಮಾಡ್ತೀನಿ ಆನ್ಲೈನಲ್ಲಿ. ಏನು ಗೊತ್ತಾ, ಫೋಟೋಸ್ ಎಲ್ಲ ಹಾಕ್ತಾ ಇರ್ತೀನಿ ಗ್ರೂಪಿಗೆ, ಇಷ್ಟು % ಆಫ್ಗೆ ಕೊಡ್ತೀನಿ, ಇಷ್ಟು ಕಡಿಮೆ ಕೊಡ್ತೀನಿ ಅಂತೇಳಿ. ಬಟ್ ಅದು ತಗೊಳ್ಳೋರು ಇರಲ್ಲ. ಒಂದು ಏನು ಗೊತ್ತಾ, ಎಲ್ಲರ ಮಾತನ್ನ ಕೇಳಬಾರ್ದು, ರಿಸ್ಕ್ ತಗೊಳ್ಬಾರ್ದು. ಇವಾಗ ಸಾರೀಸ್ ಹಾಕ್ದೆ, ಆಗ ಇನ್ನೊಬ್ರು ಕೇಳ್ತಾರೆ, ಸಾರೀಸ್ ಮಾತ್ರನಾ, ಟಾಪ್ಸ್ ಹಾಕಲ್ವಾ ನೀವು ಅಂತ. ಸರಿ ಓಕೆ, ಟಾಪ್ಸ್ ಹಾಕ್ಬೇಕಲ್ಲ, ಸರಿ ಓಕೆ ಸಾರೀಸ್ ಆಯ್ತು, ಟಾಪ್ಸ್ ಹಾಕ್ದೆ. ಆಗ ಇನ್ನೊಬ್ರು ಹೇಳ್ತಾರೆ, ನೀವು ಸಾರಿ ಟಾಪ್ ಮಾತ್ರ ಸೇಲ್ ಮಾಡೋದಾ, ಪೆಟಿಕೋಟ್ಸ್ ಹಾಕಲ್ವಾ? ಸರಿ ಓಕೆ ಪೆಟಿಕೋಟ್ಸ್ ಹಾಕ್ದೆ. ಆಮೇಲೆ ಇನ್ನು ಕೇಳು, ಅಯ್ಯೋ ಬ್ಲೌಸ್ ಪೀಸ್ ಇಲ್ವಾ ನಿಮ್ಮಲ್ಲಿ? ಸರಿ ಬ್ಲೌಸ್ ಪೀಸ್ ಹಾಕಿದೆ. ಬ್ಲೌಸ್ ಪೀಸ್ ಆಯ್ತಾ, ನೆಕ್ಸ್ಟ್ ನೈಟೀಸ್ ನೀವು ಸೇಲ್ ಮಾಡಲ್ವಾ? ಸರಿ ಓಕೆ ಅಂತ ಹೇಳ್ಬಿಟ್ಟು ನೈಟೀಸ್ ಹಾಕ್ತೀವಿ. ಸೊ ಈ ತರ ಕೇಳೋರು ತುಂಬಾ ಜನ ಇರ್ತಾರೆ. ಇವಾಗ ಇಷ್ಟು ಹಾಕಿದೀನಿ ನೋಡಿ ನಾನು. ಈಗ ಸಿಂಗಲ್ ಟಾಪ್ಗಳಿದೆ, ಟಾಪ್ ಪ್ಯಾಂಟ್ ಸೆಟ್ ಇದೆ, ಟಾಪ್ ಪ್ಯಾಂಟ್ ವೇಲ್ ಸೆಟ್ ಇದೆ. ಸಿಂಗಲ್ ಟಾಪ್ ನಿಮಗೆ 160 ರೂಪೀಸ್ಗೆನೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ನೈಟೀಸ್ ಇದೆ, ಸಾರೀಸ್ ಇದೆ, ಅವಾಸ ಬ್ರ್ಯಾಂಡೆಡ್ ಟಾಪ್ಗಳಿದೆ. ನೆಕ್ಸ್ಟ್ ಬಂದು ಸಾರೀಸು, ನೆಕ್ಸ್ಟ್ ಬಂದು ಪೆಟಿಕೋಟ್ಸು, ನೆಕ್ಸ್ಟ್ ಬಂದು ಬ್ಲೌಸ್ ಪೀಸು, ಲೆಗ್ಗಿನ್ಸು, ಆಮೇಲೆ ಸಿಗ್ರೆಟ್ ಪ್ಯಾಂಟ್, ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸಿಗ್ರೆಟ್ ಪ್ಯಾಂಟು, ಇದಿಷ್ಟು ನನ್ನ ಹತ್ರ ಇದೆ. ಇವಾಗ ಕೇಳ್ತಾರೆ, ಇನ್ ಕೆಲವರು ಕೇಳ್ತಾ ಇದ್ರು, ಬಾಯ್ಸ್ ಶರ್ಟ್ ಹಾಕಿಲ್ವಾ ನೀವು ಅಂತ. ಸೊ ನಾನೇನ್ ಮಾಡ್ತೀನಿ, ಬಾಯ್ಸ್ ಶರ್ಟ್ ಹಾಕ್ಬೇಕಲ್ಲ, ಇನ್ನು ಏನು ಸಾಲ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು, ಸೊ ಆ ತರ ರಿಸ್ಕ್ ತಗೊಳಕ್ ಹೋಗ್ಬೇಡಿ, ಓಕೆನಾ? ಇವಾಗ ನಂಗೆ ಗೊತ್ತಾಯ್ತು. ಸೊ ಬೇರೆಯವರ ಮಾತನ್ನ ಕೇಳ್ಕೊಂಡು ಅದು ಹಾಕ್ಬೇಕು, ಇದು ಹಾಕ್ಬೇಕು, ಜೀನ್ಸ್ ಪ್ಯಾಂಟ್ ಹಾಕ್ಬೇಕು, ಅದು ಶರ್ಟ್ ಹಾಕ್ಬೇಕು ಅಂತ. ಸೊ ನನ್ಗೆ ಹಾಕ್ಬೇಕು, ಬಟ್ ಏನು ಇದು ಸೇಲ್ ಆದ್ರೆ ಮಾತ್ರ ನಾನು ಹಾಕೋದು, ಓಕೆನಾ? ಇದರಲ್ಲಿ ಬಂದಿರೋ ದುಡ್ಡನ್ನೇ ನೆಕ್ಸ್ಟ್ ಅದಕ್ಕೆ ಹಾಕೋದು. ಹಾಗೆ ನೆಕ್ಸ್ಟ್ ಎಕ್ಸ್ಟ್ರಾ ದುಡ್ಡು ಅಂತೇಳಿ ನಾನು ಹಾಕಿ ತರಲ್ಲ. ಸೊ ರಿಸ್ಕ್ ತಗೊಳ್ಬಾರ್ದು ಬೇರೆಯವರ ಮಾತನ್ನ ಕೇಳ್ಕೊಂಡು, ಓಕೆನಾ? ಹೇಳೋರು ಹೇಳ್ತಾನೆ ಇರ್ತಾರೆ, ಇನ್ನ ಅದಿಲ್ವಾ ಇದಿಲ್ವಾ ಅಂತ ಹೇಳ್ತಾ ಇರ್ತಾರೆ. ಬಟ್ ನನ್ನಿಂದ ಇಷ್ಟು ಸಾಧ್ಯ ಮಾತ್ರ, ನನ್ನಿಂದ ಇಷ್ಟು ಬಂಡವಾಳ ಹಾಕಿ ಮಾಡೋದಕ್ಕೆ ಸಾಧ್ಯ. ಅದು ನಾವು ಮನೆಯಲ್ಲಿ ಸೇಲ್ ಮಾಡೋದ್ರಿಂದ ಇಷ್ಟೇ ಲಾಭ ಇಟ್ಕೊಂಡು MRPಗಿಂತಲೂ ಕಡಿಮೆ ಕೊಟ್ಟಾಗ ಜಸ್ಟ್ 20-30% ಆಫರ್ ಅಷ್ಟು ಲಾಭ ಇಟ್ಕೊಂಡು ಕೊಟ್ಟಾಗ ಅದನ್ನ ನಾವು ಇದು ಮಾಡ್ಬೇಕಲ್ವಾ? ಏನು ಅಂತಂದ್ರೆ ಅವಾಗ ಇನ್ನೂ ಬೇಜಾರಾಗುತ್ತೆ. ಕೆಲವೊಬ್ರು ಬಂದು ಹೇಳ್ತಾರೆ, ಅಯ್ಯೋ ಕಡಿಮೆ ಇಲ್ವಾ, ನೀವು ಕಡಿಮೆಗೆನೆ ಕೊಡಲ್ಲ, ನೀವು ಜಾಸ್ತಿ ರೇಟ್ ಹೇಳ್ತೀರಾ ಅಂತ. ಬಟ್ ಅವಾಗ ಎಷ್ಟು ಇದಾಗುತ್ತೆ ಅಂದ್ರೆ, ಪೇನ್ ಆಗುತ್ತೆ ಅಂದ್ರೆ ಅದನ್ನ ಹೇಳ್ಕೊಳಕ್ ಆಗಲ್ಲ ನಮ್ಗೆ. ನಂಗೆ ಅವಾಗ ಅನ್ಸ್ಬಿಡುತ್ತೆ, ಅಯ್ಯೋ ಇಷ್ಟು ಕಡಿಮೆಗೆ ಕೊಟ್ಟು ಇನ್ನ ಕಡಿಮೆ ಮಾಡಿ ಅಂತ ಅಂದ್ರೆ ಏನ್ ಮಾಡೋದಲ್ವಾ? ನಮ್ಗೆ ಅದರಲ್ಲಿ ಲಾಭ ಒಂದ್ ಸ್ವಲ್ಪ ಆದ್ರೂ ಸಿಕ್ಕಿಲ್ಲ ಅಂದ್ರೆ ನಾವು ಬಿಸ್ನೆಸ್ ಮಾಡಿ ಏನ್ ಪ್ರಯೋಜನ ಅಲ್ವಾ? 20-30% ಲಾಭ ಇಟ್ಕೊಳ್ಳೋದೆ ಸೇಲ್ ಮಾಡೋದಂದ್ರೆ ಏನಲ್ವಾ? ಇನ್ನು ಫ್ರೀ ಆಗಿ ಕೊಡ್ಬೇಕಾ? ನಾವು ಫ್ರೀ ಆಗಿ ಕೊಡ್ತೀವಿ ಅಂತ ಅಂದ್ರೆ ಜಾಸ್ತಿ ಜನ ಬರ್ಬೋದೇನ. ಸೊ ನೋಡಿ, ಇಷ್ಟು ಕಡಿಮೆಗೆ ಕೊಡ್ತಾ ಇರೋದು. ನೀವು ಶಾಪಲ್ಲಿ ಅಂದ್ರೆ ನಿಮ್ಗೆ ಜಾಸ್ತಿ ಕಾಸ್ಟ್ಲಿ. ಬೇಕು ಅಂತಿದ್ರೆ ನೀವೇ ಹೋಗಿ ನೋಡಿ, ಓಕೆನಾ? ಶಾಪ್ಗಳಲ್ಲಿ ಸೇಮ್ ಸಾರಿ ತಗೊಂಡು ಇದಕ್ಕೆ ಎಷ್ಟು ಪ್ರೈಸ್ ಕೊಡ್ತೀರಾ ಅಂತ ನೀವೇ ಹೋಗಿ ಕೇಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೊಡ್ತಾರೆ ಅಂತ. ಮೈಸೂರು ಕ್ರೇಪ್ ಸಾರಿಗಳೆಲ್ಲ ಕ್ವಾಲಿಟಿದೆಲ್ಲ ಹೆಂಗಿರುತ್ತೆ ಗೊತ್ತಾ? ಅದು ಎಷ್ಟು ಕಡಿಮೆಗೆ ನಾನು ಕೊಡ್ತೀನಿ ಅಂತಂದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಮಾತನ್ನ ಹೇಳಲೇಬೇಕು, ವಿಡಿಯೋ ಲಾಂಗ್ ಆದ್ರೂ ಪರವಾಗಿಲ್ಲ, ನೀವು ನೋಡ್ತಿದ್ರು ಪರವಾಗಿಲ್ಲ ಎಲ್ಲರೂ, ಬಟ್ ಒಂದು 4 ಜನ ನೋಡ್ತಾರಲ್ಲ ಅದೇ ಖುಷಿ. ಆಮೇಲೆ ಈ ಸಾರೀಸು, ಓಕೆನಾ? ಇದು ಈಗ ಟ್ರೆಂಡಿಂಗ್ ಅಲ್ಲಿರುವಂತಹ ಸಾರಿ, ಓಕೆನಾ? ಟ್ರೆಂಡಿಂಗ್ ಅಂದ್ರೆ ಫುಲ್ ಟ್ರೆಂಡಿಂಗ್ ಅಲ್ಲಿರೋ ಸಾರಿ. ಇವಾಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಾನು. ಈ ಸಾರಿ ನಿಮಗೆ ಮೀಶೋ ಫ್ಲಿಪ್ಕಾರ್ಟ್ಗಳಲ್ಲೆಲ್ಲ 250-300 ರೂಪಾಯಿಗೂ ಸಿಗ್ತಾ ಇದೆ, ಓಕೆ? ಇದನ್ನ ಆಕ್ಟರ್ ರಜನಿ, ನಿಮ್ಗೆ ಗೊತ್ತಿರ್ಬೋದು, ರಜನಿ ಅಂತೇಳಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನೋಡಿ. ಈ ಸಾರಿನ ವೇರ್ ಮಾಡಿದ್ದಾರೆ, ಓಕೆನಾ? ನೀವೇ ಅನ್ಕೊಳ್ಳಿ, ಅಷ್ಟು ದೊಡ್ಡ ಆಕ್ಟರು 250-300 ಸಾರಿನ ವೇರ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸೇಮ್ ಕಲರ್, ಸೇಮ್ ಬಾರ್ಡರ್, ಸೇಮ್ ಕಲರ್, ಸೇಮ್ ಡಿಸೈನ್, ಓಕೆ? ಅಷ್ಟು ಕಡಿಮೆಯ ಸಾರಿಯನ್ನ ವೇರ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈ ಪ್ಯಾಟರ್ನ್ ಅನ್ನ ಕಡಿಮೆ ಕ್ವಾಲಿಟಿಯಿಂದ, ಇದಕ್ಕೆ ಒಂದೇ ಹೇಳ್ತಾ ಇರೋದಲ್ಲ, ಬೇರೆನೂ ಹೇಳ್ತಾ ಇದ್ದೀನಿ, ಇದನ್ನೇ ಕಡಿಮೆ ಕ್ವಾಲಿಟಿಯಿಂದ ಹಿಡಿದು
ಇನ್ನ ಜಾಸ್ತಿ ಕ್ವಾಲಿಟೀಸ್ ತನಕ ಇದನ್ನ ಏನು ಸಾರಿನ ಇದು ಮಾಡ್ತಾರೆ. ಓಕೆನಾ, ನಿಮ್ಗೆ 250-300 ರೂಪಾಯಿಗೆ ಮೀಶೋ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಅದು ಕಡಿಮೆ ಕ್ವಾಲಿಟಿ. 500-600 ಈ ರೇಂಜ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. 700-800-900 ಈ ತರ ಸಿಗ್ತಾ ಇದೆ ಅಂತಂದ್ರೆ ಅದಿನ್ನ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. 1000 ಮೇಲೆ ಇದು ಸಿಗ್ತಾ ಇದೆ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಓಕೆನಾ, ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಂಗದು ಸಿಟ್ಟು ಬರುತ್ತೆ. ಯಾಕಂದ್ರೆ ಇವಾಗ ಹೆಂಗಾಗಿದ್ ಬಿಟ್ಟಿದೆ ಅಂದ್ರೆ ಇದನ್ನ ಮೀಶೋ ಫ್ಲಿಪ್ಕಾರ್ಟ್ ಅಲ್ಲಿ ಇಷ್ಟು ಕಡಿಮೆಗೆ ಸಿಗ್ತಾ ಇದೆ, ಇದು ಅದೇ ತರ ಕ್ವಾಲಿಟಿ ಇದೆ ಅಂತ ಹೇಳೋರು ಕೂಡ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕ್ವಾಲಿಟಿಗಳಲ್ಲಿ ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ 200-300 ರೂಪಾಯಿಗೆ ಸಾರಿ ಸಿಗ್ತಾ ಇದೆಯಾ, ಕಡಿಮೆ ಕ್ವಾಲಿಟಿ ಇರುತ್ತೆ. ಇವಾಗ ನಾನು ಇದನ್ನ 850-900 ಹೇಳ್ತೆ ಅಂದ್ರೆ ಇದು ಸ್ವಲ್ಪ ಜಾಸ್ತಿ ಕ್ವಾಲಿಟಿ. 300-250 ರೂಪಾಯಿಗೇನೆ ಇದು ನನಗೆ ಸಿಕ್ಕಿಲ್ಲ ಹೋಲ್ಸೇಲ್ ಅಲ್ಲಿ. ಓಕೆನಾ, ಇದು ಬೇರೆ ಕ್ವಾಲಿಟಿ. ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್, ಸೇಮ್ ಎಲ್ಲಾನು ಮಾಡ್ತಾರೆ, ಬಟ್ ಕಡಿಮೆ ರೇಟ್ ಇಂದ ಮಾಡ್ತಾರೆ. ನಿಮ್ಗೆ ಕ್ವಾಲಿಟಿ ಬೇಕಾ, ದುಡ್ಡು ಇಂಪಾರ್ಟೆಂಟ್? ದುಡ್ಡು ಕಡಿಮೆ ಬೇಕಾ, ಕ್ವಾಲಿಟಿ ಇಂಪಾರ್ಟೆಂಟಾ? ಇದೆ ನೋಡಿ, ನಾನು ಅದಕ್ಕೋಸ್ಕರ ಯಾವುದು ಕೂಡ ಕಡಿಮೆದು ಸಾರಿ ತರೋದೇ ಇಲ್ಲ. ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ. ಸೊ ಹಾಗಾಗಿ ನಾನು ಕಡಿಮೆ ಲಾಭ ಇಟ್ಕೊಂಡು ಜಾಸ್ತಿ ರೇಟ್ಗೆ ಸೇಲ್ ಮಾಡ್ತಾ ಇದ್ದೀನಿ. ಇನ್ನು ಅನುಶ್ರೀ ಸಾರಿಯನ್ನ 300ಗೆ ಕೊಡ್ತೀವಿ ಅಂತೇಳಿ ಎಲ್ಲ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಎಲ್ಲ ಕಡೆ ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಇದು ಮಾಡಿದ್ದಾರೆ. ಓಕೆನಾ, ಕೆಲವೊಂದು ಪೇಜ್ಗಳಲ್ಲಿ 300 ರೂಪಾಯಿಗೆನೆ ಕೊಡ್ತೀವಿ ಅಂತ. ನೀವೇ ಅನ್ಕೊಳ್ಳಿ, ಮೈಸೂರು ಕ್ರೇಪ್ ಸಾರಿ 300 ರೂಪಾಯಿ, ಅನುಶ್ರೀ ಸಾರಿ ಅದು ಅಂತ. ಅನುಶ್ರೀ ಸಾರಿ ವೇರ್ ಮಾಡಿರೋದು ವೆಡ್ಡಿಂಗಿಗೆ 300 ರೂಪಾಯಿದು ವೆಡ್ಡಿಂಗ್ ವೇರ್ ಮಾಡಿರ್ತಾರ. ಅದೊಂದು ಆಲ್ಮೋಸ್ಟ್ 20-30,000 ಮೇಲೇನೆ ಇರುತ್ತೆ ಆ ಸಾರಿಗೆ. ಓಕೆನಾ, ಅದು ಅಷ್ಟು ಪ್ಯೂರ್ ಇರುತ್ತೆ ಮೈಸೂರು ಸಿಲ್ಕು. ಇವರು 300 ರೂಪಾಯಿಗೆನೆ ಕೊಡ್ತೀವಿ ಅಂತ. 300 ರೂಪಾಯಿಗೆ ಮೈಸೂರು ಸಿಲ್ಕ್ ಸಾರಿ ಸಿಗುತ್ತಾ? ನೀವೇ ಯೋಚನೆ ಮಾಡಿ. ಸೇಮ್ ಕಲರು, ಸೇಮ್ ಇದು. ಏನು ಅಂತ ಅಂದ್ರೆ ನಿಮ್ ಮೈಸೂರು ಕ್ರೇಪ್ ಸಾರಿಗಳು ಹೆಂಗಿರುತ್ತೆ ಅಂತ ನಿಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಅದೇ ಆ ತರನೇ ಸ್ಮೂತ್ ಆಗಿ ಮಾಡ್ತಾರೆ ಸಾರಿ. ಈಗ ಡೈಲಿ ವೇರ್ ಸಾರಿಗಳು ಹೆಂಗ್ ಸ್ಮೂತ್ ಆಗಿರುತ್ತೆ ನೋಡಿ, ನೈಲಾನ್ ಸಾರಿಗಳು ಅದೇ ತರ ಮಾಡ್ತಾರೆ. ಅನುಶ್ರೀ ಸಾರಿ ಏನು ಪ್ಯಾಟರ್ನ್ ಇತ್ತು, ಡಿಸೈನು, ಪರ್ಪಲ್ ಕಾಂಬಿನೇಷನ್, ಆರೆಂಜು, ಬುಟ್ಟ ಡಿಸೈನು, ಇದನ್ನ ಮಾಡ್ತಾರೆ. 300 ರೂಪಾಯಿ ಕೊಟ್ಬಿಡ್ತಾರೆ. ಅದು ಮೈಸೂರು ಕ್ರೇಪ್ ಸಾರಿ ಅಂತ ಹೇಳ್ತಾರ ಯಾರಾದ್ರೂ? ಮೈಸೂರು ಕ್ರೇಪ್ ಸಾರಿಗಳು ಸ್ಟಾರ್ಟ್ ಆಗೋದೇ 800 ನಂತರ. ಅದಕ್ಕಿಂತ ಒಳಗಡೆ ಎಲ್ಲ ನಿಮ್ಗೆ ಸಿಗಲ್ಲ. ಓಕೆನಾ, ಅದು ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ವಿಡಿಯೋ ಅಂತೂ 1/2 hour ಜಾಸ್ತಿ ಆಯ್ತು, ಯಾಕಂದ್ರೆ ನಂಗೆ ಇದೆಲ್ಲ ಮಾತುಗಳನ್ನ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ವಿಡಿಯೋ ಲಾಂಗ್ ಆಗಿದೆ, ಬಟ್ ಬೇಜಾರು ಯಾರು ಕೂಡ ಮಾಡ್ಕೊಳ್ಬೇಡಿ. ಓಕೆನಾ, ಇನ್ನಷ್ಟು ಹೇಳ್ಬೇಕು, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆನಾ, ಇದಿಷ್ಟು ನಿಮ್ಗೆ ಮಾಹಿತಿಗಳು ಇಷ್ಟ ಆದ್ರೆ, ಹಾಗೇನೆ ಇನ್ನೊಂದು ಏನ್ ಹೇಳ್ಬೇಕು, ಬಿಸ್ನೆಸ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಏನು ಅಂತ ಅಂದ್ರೆ ನೀವು ಸಾಲನ ಇಟ್ಕೋಬೇಡಿ. ನಾನಂತೂ ಬಿಸ್ನೆಸ್ ಸ್ಟಾಪ್ ಮಾಡಲ್ಲ, ಏನೇ ಬರ್ಲಿ ನಾನು ಸ್ಟಾಪ್ ಮಾಡಲ್ಲ. ಓಕೆನಾ, ಯಾಕಂದ್ರೆ ನನ್ಗೆ ಇವಾಗ ತಲೆ ಬಿಸಿ ಏನಿಲ್ಲ, ನಿಧಾನವಾಗಿ ಸೇಲ್ ಆಗ್ತಾ ಇರ್ಲಿ, ಪರವಾಗಿಲ್ಲ, ಡೋಂಟ್ ಕೇರ್. ಓಕೆನಾ, ಒಂದೇ ಸಲ ನಾವು ಮೇಲೆ ಎತ್ತರಕ್ಕೆ ಹೋಗೋದು ಬೇಡ, ನಿಧಾನವಾಗಿ ನಾವು ಮೇಲೆ ಎತ್ತರಕ್ಕೆ ಹೋಗ್ತೀವಲ್ವಾ, ಅದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಅದನ್ನೇ ನಾನು ಕೂಡ ಅನ್ಕೊಂಡಿರೋದು. ಓಕೆನಾ, ಹಾಗಾಗಿ ನಿಮ್ಗೂ ಕೂಡ ಅಷ್ಟೇ ಬಿಸ್ನೆಸ್ ಮಾಡ್ಬೋದು. ಬಟ್ ಏನು ಅಂತಂದ್ರೆ ಬಿಸ್ನೆಸ್ ಮಾಡೋದಿದ್ರೆ ನೀವು ಸಾಲ ಎಲ್ಲ ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಡಿ. ಓಕೆನಾ, ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ ಅಮೌಂಟ್ ಇತ್ತು ಅಂತಂದ್ರೆ ಮಾತ್ರ ಮಾಡೋದಕ್ಕೆ ಹೋಗಿ. ಓಕೆ, ಇದೊಂದು ಅಡ್ವೈಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟರವರೆಗೆ ವಿಡಿಯೋವನ್ನ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.